ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ 6th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 5 ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ 5 ಪಾರ್ಟ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ನಾವು ಅಪ್ಲೋಡ್ ಮಾಡೋ ಈ 6th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಆಲ್ ಆನ್ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗಿಲ್ಡ್ ವಾಂಗ್ಗೆ ಎಲ್ಲ ನೆನಪು ಬಂದು ಅವ್ರ ತಂಗಿ ಏನಾದ್ಲು ಏನು ಅಂತ ಹುಡ್ಕೊಂಡೋಗಿರ್ತಾನೆ. ಇನ್ನೊಂದ್ ಕಡೆ ಮೊಂಗೆಗಂತೂ ತುಂಬಾನೇ ವಯಸ್ಸಾಗ್ಬಿಟ್ಟಿರುತ್ತೆ, ತುಂಬಾನೇ ಟೈರ್ಡ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವರನ್ನ ಇವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಮತ್ತೆ ಅವ್ರ ತಂಗಿ ಇವ್ರಿಗೆ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಅವ್ರಿಗೆಲ್ಲ ಏನಾಯ್ತು ಅಂತ ತಿಳ್ಕೊಬೇಕಂದ್ರೆ ಈ ಎಪಿಸೋಡ್ ನ ನೋಡ್ಬೇಕು. ಬನ್ನಿ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಪಾರ್ಟ್ ನ ಸ್ಟಾರ್ಟ್ ಅಲ್ಲೇ ಗಿಲ್ಡ್ವಾಂಗು ಇದಕ್ಕೂ ಮುಂಚೆ ಇದ್ರಲ್ಲ ಓಲ್ಡ್ ವಿಲೇಜ್, ಅವ್ರ ವ್ಯಾಪಾರ ಎಲ್ಲ ಮಾಡ್ತಾ ಇದ್ರಲ್ಲ ಆ ವಿಲೇಜ್ ಗೆ ಹೋಗಿರ್ತಾನೆ. ಅವ್ರ ತಂಗಿ ನೋಡ್ಕೊಂಡು ಹೋಗಿರ್ತಾನಲ್ಲ, ಅದಕ್ಕೋಸ್ಕರ ವಿಲೇಜ್ ಗೆ ಬಂದಿರೋದು. ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ. ಅಲ್ಲಿ ಇಪ್ಸನ್ ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಗಿಲ್ಡ್ವಾಂಗ್ ನ ನೋಡಿದ ತಕ್ಷಣ ಅವ್ರಿಗೆ ಅಳು ತಾಳಕ್ ಆಗ್ತಾ ಇಲ್ಲ. ಗಿಲ್ಡ್ವಾಂಗ್ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟೆಲ್ಲ ಪಕ್ಕದಲ್ಲಿ ವಯಸ್ಸಾದವ್ರೊಬ್ರು ಇರ್ತಾರೆ, ಅವರು ಅಷ್ಟೇ ಹಿಡ್ಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಗಿಲ್ಡ್ವಾಂಗು ಅಳುನೇ ತಾಳ್ತಾ ಇಲ್ಲ. ಪಾಪ ಅವನು ತುಂಬಾನೇ ಹತ್ಬಿಡ್ತಾನೆ. ಅದಾದ್ಮೇಲೆ ಎಲ್ಲ ಕುತ್ಕೊಂಡ್ ಮಾತಾಡುವಾಗ ಅವ್ರು ಹೇಳ್ತಾರೆ, ನಿಮ್ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ತುಂಬಾ ಜನನ ಆ ರಾಜ ಕಡೆಯವರೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೊಟ್ಟೋದ್ರು. ಇನ್ ಕೆಲವರು ಯಾವ ಕಡೆ ಹೋದ್ರು ಅಂತ ಕೂಡ ಗೊತ್ತಿಲ್ಲಪ್ಪ. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೊಟ್ಟೋದ್ರು. ನಮಗೆ ಅಂತ ಯಾರು ಇಲ್ಲ, ನಾವೇ ಇರೋದು ಅಂತ ಹೇಳ್ತಾರೆ. ಎಪ್ಸನ್ ಎಲ್ಲಿ ಅಂತ ಕೇಳ್ತಾನೆ ಗಿಲ್ಡ್ವಾಂಗು. ಅದಕ್ಕೆ ಅವರು ಹೇಳ್ತಾರೆ, ಎಪ್ಸನ್ನ ಅವನಾದ್ರೂ ಹುಷಾರಾಗಿರ್ಲಿ, ಬದುಕಿರ್ಲಿ ಅಂತ ಹೇಳ್ಬಿಟ್ಟು ನಾವೇ ಅವನನ್ನ ಬೇರೆ ಊರಿಗೆ ಕಳಿಸ್ಬಿಟ್ವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗಿಲ್ಡ್ವಾಂಗ್ ಎಷ್ಟು ದಿನ ಆಯ್ತು ನಿನ್ನ ನೋಡಿ, ನೀನ್ ಯಾವ ಕಡೆ ಓದೋ, ನಿಮ್ಮ ಅಣ್ಣ ಯಾವ ಕಡೆ ಓದ್ಲೋ, ಇವ್ರು ಎಲ್ಲೋದ್ಲೋ, ನಮ್ಗೇನು ಗೊತ್ತಾಗಿಲ್ಲ. ಈಗ ಸದ್ಯಕ್ಕೆ ಊರಲ್ಲಿ ನಾವ್ ಮಾತ್ರನೇ ಇರೋದು ಅಂತ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಈ ಕಡೆ ಗಿಲ್ಡ್ವಾಂಗು ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಗಿಲ್ಡ್ವಾಂಗ್ ಇನ್ನು ಅವ್ರ ಅಪ್ಪ ಜೈಲಲ್ಲೇ ಇದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಈಗ ಅಪ್ಪ ಎಲ್ಲಿ, ಅಪ್ಪ ಹೆಂಗಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಪ್ಪ ಜೈಲಲ್ಲೇ ಸತ್ತೋದ್ರಂತೆಪ್ಪ. ಅವ್ರ ಬಾಡಿನ ಕೂಡ ನಮಗ್ ತೋರ್ಸಿಲ್ಲ, ಅದು ನಂಗೆ ನದಿಗೆ ಎಸ್ತ್ ಬಿಟ್ರು ಅಂತ ಹೇಳಿದ ತಕ್ಷಣ ಗಿಲ್ಡ್ವಾಂಗ್ಗೆ ಅಳು ತಾಳಕ್ ಆಗ್ತಾ ಇಲ್ಲ. ಪಾಪ ತುಂಬಾನೇ ಫೀಲ್ ಮಾಡಿ ಹತ್ಕೊಳ್ತಾನೆ. ಅವ್ರ ಅಪ್ಪ ಸತ್ತೋದ್ರು ಅಂತ ಇವನು ಕನ್ಫರ್ಮೇ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸ್ಟ್ರೇಟ್ ಆಗಿ ಅವ್ರ ಅಮ್ಮನ ಮನ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ಹೇಳ್ತಾನೆ, ಅಪ್ಪ ಸತ್ತೋದ್ರು, ಇವ್ನ್ಗೇನಾಯ್ತು ಅಂತ ಗೊತ್ತಿಲ್ಲ, ಇವ್ರಿಗೇನಾಯ್ತು ಅಂತ ಗೊತ್ತಿಲ್ಲ, ಎಲ್ಲಾರು ನನ್ ಕೈ ಬಿಟ್ಬಿಟ್ಟೆ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ತುಂಬಾನೇ ಅಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮಾಹಿಯನ್ನ ತೋರಿಸ್ತಾರೆ. ಅವಳು ಗಿಲ್ಡ್ವಾಂಗ್ ಬರ್ತಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ವೇಟ್ ಮಾಡ್ತಾ ಇರ್ತಾಳೆ. ಆಗ ಇವ್ರ ಜೊತೆ ವಯಸ್ಸಾದ ಲೇಡಿ ಒಬ್ರು ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಅವನ್ಗೋಸ್ಕರ ನೀನ್ ವೇಟ್ ಮಾಡೋದ್ರಲ್ಲಿ ಪ್ರಯೋಜನನೇ ಇಲ್ಲ, ಅವ್ನ್ ಮತ್ತೆ ಬರೋದಿಲ್ಲ. ನೀನ್ ಆ ರಾಜನ್ನ ಹೆಂಗ್ ಕರೆಕ್ಟ್ ಮಾಡೋದು, ನಿನ್ ಬೆಲೆ ಹೆಂಗ್ ಬೀಳಿಸ್ಕೊಳ್ಳೋದು ಅನ್ನೋ ಕೆಲ್ಸದಲ್ಲಿ ತುಂಬಾನೇ ಗುರಿಯಾಗಿದ್ದೆ. ಆದ್ರೆ ಈಗ ಸೆಂಟ್ರಲ್ ಇವ್ನ್ ಬಂದ ಅಂತ ಹೇಳ್ಬಿಟ್ಟು ಅದ್ರ ಕಡೆನೆ ನೀನ್ ಹೋಗಿಲ್ಲ, ಇದ್ರಿಂದ ನಮ್ಗೆ ₹1 ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಿರೋ ಟೈಮಲ್ಲಿ ರಿಯಾ ಒಳಗಡೆ ಓಡ್ ಬಂದು, ಮಾಹಿಯಮ್ಮ ಬೇಗ ಬನ್ನಿ, ಎನ್ಸೋಲ್ನ ಇದಕ್ಕೂ ಮುಂಚೆ ಹೋಗಿದ್ಲಲ್ಲ ಅಧಿಕಾರಿ ಹತ್ರ, ಅವ್ನ್ ಕಣ್ಣನ್ನೇ ಚುಚ್ಬಿಟ್ಟಿದ್ದಾನೆ, ಫುಲ್ ಆಗಿ ಬ್ಲಡ್ ಬರ್ತಾ ಇದೆ ಅಂತ. ಇವ್ರು ತುಂಬಾನೇ ಗಾಬರಿಯಿಂದ ಓಡೋಗಿ ನೋಡ್ತಾರೆ. ಪಾಪ ಅಲ್ಲೊಂದು ಹುಡುಗಿ ಯಾವ್ದೋ ಒಂದು ಅಧಿಕಾರಿ ಹತ್ರ ಹೋಗಿದ್ಲೇನೋ, ಅವಳು ಕಣ್ಣನ್ನೇ ಚುಚ್ಬಿಟ್ಟಿರ್ತಾನೆ. ಪಾಪ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಎಲ್ಲರೂ ಸುತ್ತ ಕುತ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಆದ್ರೆ ಮಾಹಿಯಾಗ್ ಮಾತ್ರ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಇವ್ರು ಅಂದ್ರೆ ಈ ತರ ಒಂದು ಲೇಡೀಸ್ಗೆ ಒಂದು ಒಳ್ಳೆ ಬದುಕ್ನ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಂಥವ್ರನ್ನೆಲ್ಲ ತುಂಬಾನೇ ಚೀಪ್ ಆಗಿ ನೋಡ್ತಾರಲ್ಲ, ಆತರ ನೋಡೋದು ಮಾಹಿಯಾಗ್ ಇಷ್ಟ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವ್ರಿಗೇನಾದ್ರೂ ಪ್ರಾಬ್ಲಮ್ ಅಂದ್ರೆ ಕೂಡ ಯಾರು ಬರೋದಿಲ್ವಲ್ಲ, ಅದಕ್ ಕೋಪ ಪಟ್ಟು ಮಾಹಿಯ ಜೋರಕ್ಕೆ ಕಿರ್ಸ್ತಾಳೆ. ಎಲ್ಲರೂ ಸ್ಟಾಪ್ ಮಾಡ್ತೀರಾ ಫಸ್ಟ್ ಅಳ್ಳೋದನ್ನ, ನೀವ್ ಈ ತರ ಅಳ್ತಾ ಇದ್ರೆ ನಮ್ಮನ್ನ ಕಾಪಾಡಕ್ಕೆ ಅಂತ ಯಾರು ಬರೋದಿಲ್ಲ, ನಮ್ಮನ್ನ ನಾವೇ ನೋಡ್ಕೋಬೇಕು, ನೀವ್ ಈ ತರ ಅಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಜೋರಾಗಿ ಮಾತಾಡ್ತಾಳೆ. ಆಗಲ್ಲ ಅಳ್ತಾ ಇರೋ ಲೇಡಿ ಕೂಡ ಹೇಳ್ತಾರೆ, ಇದಕ್ಕೆ ಮಾಹಿಯ ನಾನು ಹೇಳ್ತಾ ಇರೋದು, ನಮ್ನಂತ ನೋಡ್ಕೊಳಕ್ಕೆ ಯಾರು ಬರೋದಿಲ್ಲ. ಈಗ ಓದಲ್ಲ ಗಿಲ್ಡ್ವಾಂಗು, ಅವನು ಅಷ್ಟಿನ ಮೇಲೆ ತಿರುಗ್ ಬರೋದಿಲ್ಲ, ನೀನು ನಿನ್ ಕೆಲ್ಸದಲ್ಲಿ ನೀನ್ ಗುರಿಯಾಗಿರು, ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಮಾಹಿಯ ಕೂಡ ಇದೇ ಸರಿ ಅಂತ ಅನ್ಸುತ್ತೆ, ಅವಳಂಗೆ ಡೈವರ್ಟ್ ಆಗ್ಬಿಡ್ತಾಳೆ. ಆ ಲೇಡಿನೂ ಹೇಳ್ತಾರೆ, ಈಗ ಹೊಸದಾಗಿ ಬಂದಿರೋ ರಾಜ ಕೂಡ ತುಂಬಾ ಲೇಡೀಸ್ ಬೇಕು ಅಂತ ಕೇಳಿದಾರಂತೆ, ನಾವ್ ಅಲ್ಲೋಗಿ ನಮ್ ಬದುಕೇನೋ ನೋಡೋಣ ಮಾಹಿಯ, ನನ್ ಮಾತ್ ಕೇಳು ಅಂತ ಹೇಳಿದಾಗ ಮಾಹಿಯಾಗ್ ತುಂಬಾನೇ ಅಳು ಬರುತ್ತೆ. ಗಿಲ್ಡ್ವಾಂಗ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿರ್ತಾಳೆ. ಬಟ್ ಇವಾಗ ಈ ತರ ಲೇಡೀಸ್ಗೆ ಜೀವನ ಎಲ್ಲ ಚೇಂಜ್ ಆಗ್ಬೇಕಂದ್ರೆ ಇವ್ರೇನಾದ್ರೂ ಸಾಧನೆ ಮಾಡ್ಲೇಬೇಕಲ್ವಾ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಸ್ವಲ್ಪ ದಿನದಲ್ಲೇ ಅವ್ರಿರೋ ಜಾಗನ ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ದಿನಕ್ಕೆ ಗಿಲ್ಡ್ವಾಂಗ್ ಕೂಡ ಇಲ್ಲಿಗೆ ಬಂದ್ಬಿಟ್ಟಿರ್ತಾನೆ, ಎಲ್ಗ ಹೋಗುದು ಅಂತ ಗೊತ್ತಿಲ್ದೆ ಪಾಪ. ಬಟ್ ಇಲ್ಲಿ ಬಂದ್ ನೋಡಿದ್ರೆ ಮಾಹಿಯ ಇರೋದಿಲ್ಲ, ಆಲ್ರೆಡಿ ಹೊರಟೋಗಿರ್ತಾರೆ. ಅದ್ರ ಹಿಂದ್ಗಡೆಯಿಂದ ಒಂದ್ ಸೌಂಡ್, ಇವ್ನ್ ಯಾರಂತ ತಿರುಗ್ ನೋಡಿದ್ರೆ ರಿಯಾನೆ. ರಿಯಾ ಹೇಳ್ತಾಳೆ, ಇಲ್ಲಿಂದ ಎಲ್ಲರೂ ಹೊರಟೋದ್ರು, ನಾನ್ ಮಾತ್ರನೇ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ. ಆದ್ರೆ ಗಿಲ್ಡ್ವಾಂಗ್ ಕೇರೆ ಮಾಡಿಲ್ಲ. ಅಲ್ಲಿಂದ ಅವ್ನ್ ಪಾಡಿಗೆ ಅವ್ನ್ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ರಿಯಾ ಬಿಡ್ತಾ ಇಲ್ಲ, ಗಿಲ್ಡ್ವಾಂಗ್ ನಾನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ನ್ ನಿಂತ್ಕೊಂಡ್ರೆ ನಿಂತ್ಕೊಳ್ಳೋದು, ಅವ್ನ್ ನಡೆದ್ರೆ ನಡೆಯೋದು, ಆತರ. ಒಂದ್ ಸ್ಟೇಜ್ಗೆ ಗಿಲ್ಡ್ವಾಂಗ್ಗೆ ಕೋಪ ಬಂದು ತಿರುಗ್ ನೋಡ್ಬಿಟ್ಟು ಕೇಳ್ತಾನೆ, ಏನ್ ಇವಾಗ ನಿನ್ ಪ್ರಾಬ್ಲಮ್, ಏನಕ್ ನನ್ನ ಫಾಲೋ ಮಾಡ್ತಾ ಇದೀಯಾ, ನಿನ್ಗೇನಾದ್ರು ದುಡ್ಡು ಬೇಕಾ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಏನು ದುಡ್ಡಾ, ನನಗ್ ದುಡ್ಡೆಲ್ಲ ಏನು ಬೇಡ, ನಿನ್ನ ನೋಡಿದ್ರೆ ಏನ್ರಿಂದನೋ ತಪ್ಪಿಸ್ಕೊಳ್ತಾ ಇದೀಯಾ ಅಂತ ಅನಿಸ್ತಾ ಇದೆ. ನಾನ್ ನಿನ್ ಜೊತೆ ಇದ್ರೆ ನಿನ್ ಮೇಲೆ ಯಾರಿಗೂ ಏನು ಡೌಟ್ ಬರೋದಿಲ್ಲ, ಯಾರಾದ್ರೂ ನನ್ನ ಕೇಳಿದ್ರೆ ನಿನ್ ತಂಗಿ ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ. ಅದೇ ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ. ಅವನೇನು ಮಾತಾಡಲ್ಲ, ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಆದ್ರೂ ರಿಯಾ ಬಿಡ್ತಾ ಇಲ್ಲ, ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತಾಳೆ. ಒಂದ್ ಸ್ಟೇಜ್ ಗಳು ಗಿಲ್ಡ್ವಾಂಗ್ ಅಂತ ಕರಿತಾ ಇದ್ದಾಗ ಇವ್ ನಂಗೆ ತಿರುಗ್ ನೋಡ್ತಾನೆ. ನೋಡಿ ಆ ರಿಯಾನ ನೋಡಿದ್ರೆ ಅವ್ರ ತಂಗಿ ತರನೇ ಅನ್ಸುತ್ತೆ ಇವ್ನ್ಗೆ. ಒಂದ್ ಕ್ಷಣ ಅವ್ನ್ಗೇನು ಮಾತೇ ಬರೋದಿಲ್ಲ, ಪಾಪ ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಅವ್ನ ಅಲ್ಲಿಂದ ಸೈಲೆಂಟ್ ಆಗಿ ನಡ್ಕೊಂಡು ಹೊರಟೋಗ್ತಾನೆ. ರಿಯಾನು ಫಾಲೋ ಮಾಡ್ಕೊಂಡ್ ಬರ್ತಾಳೆ. ಆದ್ರೆ ತುಂಬಾ ಹೊತ್ತು ಆಗಿರೋದ್ರಿಂದ ಎಲ್ಲಾದ್ರೂ ರೆಸ್ಟ್ ಮಾಡ್ಬೇಕಲ್ವಾ, ಸೊ ಒಂದ್ ಜಾಗದಲ್ಲಿ ಹೋಗ್ಬಿಟ್ಟು ಒಂದ್ ರೂಮ್ ತರ ತಗೊಂಡ್ ಅಲ್ಲೇ ಮಲ್ಕೊಳ್ತಾರೆ. ರಿಯಾ ಕೂಡ ಹಂಗೆ ಸೈಲೆಂಟ್ ಆಗಿ ಒಳಗಡೆ ಹೋಗ್ತಾಳೆ. ಗಿಲ್ಡ್ವಾಂಗ್ ಏನು ಹೇಳಲ್ಲ, ಅವ್ನ್ ಶೂನೆಲ್ಲ ಬಿಚ್ಚಿಟ್ಬಿಟ್ಟು ಅವ್ನ್ ಪಾಡ್ಗೆ ಅವ್ನ್ ಮಲ್ಕೊಂಡ್ಬಿಡ್ತಾನೆ. ರಿಯಾಗಿದ್ದೆಲ್ಲ ಹೊಸದಾಗಿರೋ ತರ ಇದೆ, ಅವಳ ಪಾಡು
ಪಾಡ್ಗಳು ಕುತ್ಕೊಂಡು ಅಯ್ಯೋ ಇದು ಫಸ್ಟ್ ಟೈಮ್ ಒಂದು ಹುಡುಗ ಜೊತೆ ನನ್ನ ಹತ್ರ ರೂಮ್ ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡಕ್ ಹೋಗ್ತಾಳೆ. ಅದೇ ಸ್ವಲ್ಪ ಹೊತ್ತಲ್ಲೇ ಗೊರ್ಕೆ ಸೌಂಡ್ ಏನಂತ ನೋಡಿದ್ರೆ ಅವ್ನು ಚೆನ್ನಾಗಿ ಗೊರ್ಕೆ ಹೊಡಿತಾ ಇರ್ತಾನೆ. ಸ್ವಲ್ಪ ಕೂಡ ಏನು ಮಾತಾಡಕ್ ಬಿಡಲ್ಲ ಇವನು ಅಂತ ಹೇಳ್ಬಿಟ್ಟು ಅವಳು ಹಂಗೆ ಪಕ್ಕದಲ್ಲಿ ಮಲ್ಕೊಳ್ತಾಳೆ. ಈಗ ಬೆಳಗ್ಗೆ ಹಂಗೆ ಲೈಟ್ ಆಗಿ ಗಿಲ್ಡ್ವಂಗೆ ಎಚ್ಚರ ಆಗುತ್ತೆ. ಎದ್ದು ನೋಡಿದ್ರೆ ರಿಯಾ ಪಕ್ಕದಲ್ಲಿ ಮಲ್ಗಿರ್ತಾಳೆ. ಅಷ್ಟೇ ಇವ್ನ್ಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಇವಳೇನ್ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ, ಸೈಲೆಂಟ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ ಸೈಲೆಂಟ್ ಆಗಿ ಎದ್ದೇಳಕ್ ನೋಡ್ತಾನೆ. ಆದ್ರೆ ರಿಯಾ ಗಿಲ್ಡ್ವಾಂಗ್ ಬಟ್ಟೆನ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ. ತಪ್ಪಿಸ್ಕೊಳ್ಳೋಣ ಅಂತ ನೋಡಿದ್ರು ಬಿಡ್ತಾ ಇಲ್ಲ. ಆದ್ರೆ ಹೆಂಗೋ ನೆಮ್ಮದಿ ಕೈನ ತೆಗ್ದು ಬಿಟ್ಬಿಟ್ಟು ಅವ್ನು ಹೊರಗಡೆ ಬರ್ತಾನೆ. ಈಗೀಗ ಬೆಳಕ್ ಬರೋ ಸ್ಟೇಜು. ಆದ್ರೆ ಹೊರಗಡೆ ಕುತ್ಕೊಂಡು ಮಾಹ್ಯ ನೆನಪ್ ಬಂದ್ಲೇನೋ ಪಾಪ ಅವ್ನ್ ಪಾಡ್ಗವ್ನು ಆಡ್ತಾ ಇರ್ತಾನೆ. ಮಾಹ್ಯ ಜೊತೆ ಇದ್ದಿದ್ ನೆನಪಲ್ಲ ಅವನಿಗೆ ಬರುತ್ತೆ. ಅದೇ ಟೈಮಲ್ಲಿ ಈ ಕಡೆ ಮಾಹ್ಯನ ಕೂಡ ತೋರಿಸ್ತಾರೆ. ಅವಳವ್ರ ಗ್ಯಾಂಗ್ ನೆಲ್ಲ ಕರ್ಕೊಂಡು ರಾಜ ಇರೋ ಜಾಗಕ್ಕೆ ಬಂದಿರೋದು. ಇನ್ಮೇಲೆ ಇವ್ರ ತಾನೇ ಹೊಸ ರಾಜ ಆಗಿರೋದು. ಇನ್ನು ಪಟ್ಟಾಭಿಷೇಕ ಆಗಿಲ್ಲ, ನೆಕ್ಸ್ಟ್ ರಾಜ ಆಗ್ತಾರೆ. ಇವ್ರಿಗೋಸ್ಕರ ಇರೋ ಹೆಂಗ್ಸ್ರೆ ಇವ್ರೆಲ್ಲಾನು. ಎಲ್ಲರೂ ಅವ್ರ ಪರ್ಫಾರ್ಮೆನ್ಸ್ ನ ಕೊಡಕ್ಕೆ ರೆಡಿ ಆಗಿರ್ತಾರೆ. ಆ ಜಾಗಕ್ಕೆ ರಾಜ ಕೂಡ ಬರ್ತಾನೆ. ಆದ್ರೆ ಕೇರ್ ಮಾಡೋ ತರ ಇಲ್ಲ. ಅವ್ನ್ ಪಾಡ್ಗೊಂಡ್ ಬಂದ್ ಕೂತ್ಕೊಂಡ್ ಕಣ್ ಮುಚ್ಕೊಂಡು ಹಾಡ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಮಾಹ್ಯ ಕೂಡ ಗಿಲ್ಡ್ವಾಂಗ್ ನ ನೆನ್ಸ್ಕೊಂಡೆ ಹಾಡಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿರೋರೆಲ್ಲ ಕಣ್ ಮುಚ್ಕೊಂಡು ಹಾಡಾಡೋದ್ರಲ್ಲಿ ಫುಲ್ ಆಗಿ ಮುಣ್ಗೋಗಿರ್ತಾರೆ. ಆದ್ರೆ ಮಾಯ ಮಾತ್ರ ಕಣ್ ತೆಕ್ಕೊಂಡು ರಾಜನನ್ನೇ ನೋಡ್ತಾ ಇರ್ತಾಳೆ. ಆದ್ರೆ ರಾಜ ಕೂಡ ಕಣ್ ಮುಚ್ಕೊಂಡಿರ್ತಾರೆ. ಇವಳು ಪಾಡಿಗಳು ಹಾಡಾಡ್ತಾ ಇರ್ತಾಳೆ. ಈಗ ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು. ರಾಜ ಕೂಡ ಕಣ್ ಬಿಟ್ಬಿಟ್ಟು ಹೇಳ್ತಾರೆ, ನಾನ್ ಅನ್ಕೊಂಡಿದ್ ರೇಂಜ್ಗೆ ನೀವೇನ್ ಆಡಾಡಿಲ್ಲ, ನನ್ನೇ ನೀವ್ ಅಷ್ಟಾಗಿ ಇಂಪ್ರೆಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅವಾಗ್ಲೇ ಮಾಹ್ಯ ನೋಟಿಸ್ ಮಾಡೋದು ಅವ್ರ ಜೊತೆ ಇರೋದ್ ಬೇರೆ ಯಾರು ಅಲ್ಲ, ಅಂದ್ರೆ ಈ ರಾಜ ಜೊತೆ ಇರೋದ್ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಇವ್ರ ಹತ್ರ ಕತೆ ಹೇಳಕ್ ಬಂದಿರ್ತಾರಲ್ಲ ಆಯಪ್ಪ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಹಂಗೆ ಡೌಟ್ ಅಲ್ಲಿ ನೋಡ್ತಾರೆ. ಅವ್ನ್ ಕೂಡ ಹಂಗೆ ಮಾಹ್ಯನ ನೋಡಿ ಒಂಥರ ನಗದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಅಲ್ಲಿರೋ ಲೇಡೀಸ್ ಎಲ್ಲ ಬಂದು ಮಾಹ್ಯ ಹತ್ರ ಹೇಳ್ತಾರೆ, ಅಯ್ಯೋ ರಾಜ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಮಾಹ್ಯನು ಹಂಗೆ ಒಂಥರ ಬೇಜಾರಲ್ಲೇ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ತಿನ್ನೋದಕ್ಕೆ ತುಂಬಾನೇ ಐಟಮ್ಸ್ ತಗೊಳ್ತಾ ಇರ್ತಾನೆ ಮಾರ್ಕೆಟ್ ಅಲ್ಲಿ. ಈ ಕಡೆ ಡ್ರೈ ಫ್ರೂಟ್ಸ್ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ರಿಯಾ ಕೂಡ ಅವ್ನ ಹಿಂದ್ಗಡೆನೆ ಹೋಗ್ತಾ ಇರ್ತಾಳೆ. ನನ್ಗೂ ಏನಾದ್ರು ಕೊಡಿಸ್ತಾನ ಇವನು ಅಂತ ಹೇಳ್ಬಿಟ್ಟು ಅವ್ನು ಯಾವ್ದೋ ಒಂದ್ ಅಂಗಡಿಯಲ್ಲಿ ಆಪಲ್ ತಗೊಳಕ್ ಹೋದ್ರೆ ಇಲ್ಲ ಈ ಆಪಲ್ ಚೆನ್ನಾಗಿರೋದಿಲ್ಲ, ಇದು ತಗೋ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಆಪಲ್ ನ ಕೊಟ್ಟು ಅವ್ನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಐಟಮ್ಸ್ ತಗೊಂಡವನು ಎಲ್ಲೋಗ್ತಾನೆ ಅಂತ ನೋಡಿದ್ರೆ ಇವತ್ತು ಅವ್ರ ಅಮ್ಮ ಸತ್ತಿದ್ದಿನ ಅದ್ರಿಂದ ಅವ್ರ ಅಮ್ಮ ಹತ್ರ ಇಟ್ಟು ಪೂಜೆ ಮಾಡಕ್ಕೆ ಅಂತ ಬಂದಿರ್ತಾನೆ. ಎಲ್ಲ ಅರೇಂಜ್ ಮಾಡ್ತಾ ಇರ್ಬೇಕಾದ್ರೆ ರಿಯಾ ಅಯ್ಯೋ ಈ ತರ ಎಲ್ಲ ಇಡೋದು ಇದ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ಅಂತ ಹೇಳ್ಬಿಟ್ಟು ಅವಳೆ ಅರೇಂಜ್ ಎಲ್ಲ ಮಾಡಿಡ್ತಾಳೆ. ಗಿಲ್ಡ್ವಾಂಗ್ ಹಂಗೆ ನೋಡ್ತಾನೆ. ಅವಳು ಹೇಳ್ತಾಳೆ ನನಗೆ ಇದ್ರಲ್ಲೆಲ್ಲ ಸ್ವಲ್ಪ ಅಭ್ಯಾಸ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ಗಿಲ್ಡ್ವಾಂಗ್ ಇದನ್ನ ಕೇರ್ ಮಾಡೋ ತರ ಇಲ್ಲ. ಅವನೋಗಿ ಅವ್ರ ಅಮ್ಮ ಸಮಾಧಿ ಮುಂದೆ ಕುತ್ಕೊಂಡು, ಅಮ್ಮ ಓದ್ಸತಿ ನಿಮ್ಗೆ ನಾನು ಇಷ್ಟೆಲ್ಲ ತಿಂಡಿ ತಂದಿಡಕ್ ಆಗಿಲ್ಲ, ಆದ್ರೆ ಈ ಸತಿ ನನ್ ಕೈಯಲ್ಲಿ ಆದಷ್ಟು ನಾನು ತಂದಿಟ್ಟಿದೀನಿ, ನೀವು ನೆಮ್ಮದಿಯಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಇದನ್ನ ರಿಯಾ ಕೂಡ ನೋಡ್ತಾಳೆ. ಗಿಲ್ಡ್ವಾಂಗ್ ಈ ತರ ಫೀಲ್ ಮಾಡ್ತಾ ಇರೋದು ಅವಳಿಗೂ ತುಂಬಾನೇ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ಯಾರೋ ಅಲ್ಲಿ ಬರೋ ತರ ಅನ್ಸುತ್ತೆ. ಬರ್ತಾ ಇರೋದ್ ಬೇರೆ ಯಾರು ಅಲ್ಲ, ಗವರ್ನರ್. ಅವರು ರಿಯಾ ನೋಡ್ಬಿಟ್ಟು ಯಾರಮ್ಮ ನೀನು ಇಲ್ಲೇ ನಮ್ಮ ಮಾಡ್ತಿದ್ದೆ ಅಂತ ಮಾತಾಡ್ಕೊಂಡ್ ಬರ್ತಾರೆ. ಆದ್ರೆ ಗಿಲ್ಡ್ವಾಂಗ್ ತಿರ್ಗ್ ನೋಡಿದ ತಕ್ಷಣ ಗವರ್ನರ್ಗೆ ಶಾಕು. ಗಿಲ್ಡ್ವಾಂಗ್ ನೀನಾ, ನಿಜವಾಗ್ಲೂ ನೀನೇನ ಬಂದಿರೋದು, ನಿನ್ಗೆ ಏನಾಗಿಲ್ವಾ ಅಂತ ಹೇಳ್ಬಿಟ್ಟು ಅವ್ರಂತರ ಪ್ರೀತಿಯಿಂದ ಮಾತಾಡ್ತಾರೆ. ಆದ್ರೆ ಗಿಲ್ಡ್ವಾಂಗ್ಗೆ ಗವರ್ನರ್ ಮೇಲೆ ತುಂಬಾನೇ ಕೋಪ ಇರುತ್ತಲ್ವಾ. ಇವ್ರ ಈ ತರ ಪರಿಸ್ಥಿತಿಗೆ ಬರೋದಕ್ಕೆ ಗವರ್ನರ್ ಕೂಡ ಒಂದ್ ವಿದ್ಯಲ್ ಕಾರಣ ಅಲ್ವಾ. ಸೊ ಗಿಲ್ಡ್ವಾಂಗ್ಗೆ ತುಂಬಾನೇ ಕೋಪ ಬರುತ್ತೆ. ಹೋಗೋರ್ನ ಹಂಗೆ ಇಡ್ಕೊಂಡು ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಮತ್ತೆ ಬಂದ್ ನನ್ ಕಣ್ಮುಂದೆ ನಿಂತ್ಕೊಂಡು ನನ್ನೇ ಮಾತಾಡಿಸ್ತೀಯಾ, ನಾವ್ ಈ ತರ ಆಗೋದಕ್ ಕಾರಣ ನೀನೇ ಅಲ್ವಾ, ನಿನ್ನ ಸಾಯಿಸ್ಬೇಕಂತಾನೆ ನಾನು ಹುಡುಕ್ತಾ ಇದ್ದೆ, ನೀನೇ ನನ್ ಕಣ್ಮುಂದೆ ಬಂದಿದ್ಯಾ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಕೋಪದಿಂದ ಮಾತಾಡ್ತಾನೆ. ಆಗ ಗವರ್ನರು ಗಿಲ್ಡ್ವಾಂಗ್ ಸ್ವಲ್ಪ ನಾನು ಹೇಳೋದನ್ನ ಕೇಳು, ಅಪ್ಪ ಅಂದವನು ಅಪ್ಪಗೇನಾಯ್ತು ಅಂತ ಕೇಳಿದಾಗ ಇವನು ಸ್ಟ್ರೇಟ್ ಆಗಿ ಅವ್ರ ಅಪ್ಪ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಗಿಲ್ಡ್ವಾಂಗ್ಗೆ ತುಂಬಾನೇ ಹೆದರಿಕೆ ಆಗ್ತಾ ಇರುತ್ತೆ, ಅವ್ರ ಅಪ್ಪ ಹೆಂಗಿದಾರೋ ಏನೋ ಅಂತ ಹೇಳ್ಬಿಟ್ಟು. ಈಗ ಕರ್ಕೊಂಡೋಗಿ ಅವ್ರ ಅಪ್ಪನ ತೋರಿಸ್ತಾರೆ. ನೋಡಿ ಡೋರ್ ಓಪನ್ ಮಾಡಿ ಗಿಲ್ಡ್ವಾಂಗ್ ಅವ್ರ ಅಪ್ಪನ ನೋಡಿದ ತಕ್ಷಣ ಗಿಲ್ಡ್ವಾಂಗ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಅವರಪ್ಪ ಎಷ್ಟು ವೀರಾರೋಷವಾಗಿ ಸುತ್ತು 4-5 ಜನನ ಇಟ್ಕೊಂಡು ಎಷ್ಟು ರಾಜಾರೋಷವಾಗಿ ಸುತ್ತಾ ಇದ್ರು. ಆದ್ರೆ ಈ ತರ ಒಂದು ಸ್ಟೇಜ್ ಅಲ್ಲಿ ತುಂಬಾನೇ ಟಯರ್ಡ್ ಆಗಿ ಕೈಯಲ್ಲಿ ಆಗದಿರೋರ್ ತರ ಇರೋದನ್ನ ನೋಡಿದ್ಮೇಲೆ ಗಿಲ್ಡ್ವಾಂಗ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ರ ಅಪ್ಪ ಕೂಡ ಗಿಲ್ಡ್ವಾಂಗ್ ನ ಈ ತರ ಕಣ್ತುಂಬಾ ನೋಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಶಕ್ತಿ ಬರೋ ತರ ಇದೆ. ಅವ್ರೊಂದ್ ಕಡೆ ತುಂಬಾನೇ ಫೀಲ್ ಮಾಡ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಸ್ವಲ್ಪನೂ ತಡ ಮಾಡಿಲ್ಲ, ಹಂಗೆ ಓಡೋಗಿ ಅವ್ರ ಅಪ್ಪನ ಹಗ್ ಮಾಡ್ಕೊಂಡು ತುಂಬಾನೇ ಅಳ್ತಾನೆ. ಆ ಕಡೆ ಅವ್ರ ಅಪ್ಪನೂ ತುಂಬಾನೇ ಅಳ್ತಾರೆ. ಈ ತರ ಸೌಂಡ್ ಹೊರಗಡೆ ಇರೋ ರಿಯಾ ಕೇಳಿಸುತ್ತೆ. ಇಲ್ಲಿ ಏನ್ ನಡೀತಾ ಇದೆ, ಗಿಲ್ಡ್ವಾಂಗ್ ಯಾಕಂಗ ಅಳ್ತಾ ಇದ್ದಾನೆ ಅನ್ನೋ ತರ ನಿಂತಿರ್ತಾಳೆ. ಇನ್ನೊಂದ್ ಕಡೆ ಇವ್ನ ತೋರಿಸ್ತಾರೆ, ಗಿಲ್ಡ್ವಾಂಗ್ ಅವ್ರ ಅಣ್ಣನ. ಅವ್ನ್ ಇದಕ್ ಮುಂಚೆ ಯಾವ್ದೋ ಒಂದ್ ಮನೆ ಒಳಗಡೆ ಹೋಗಿದ್ದ ಅಲ್ವಾ, ಆ ಮನೇಲೆಲ್ಲ ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಯಾವ್ದೋ ಒಂದು ಡ್ರೆಸ್ ಕ್ಯಾಪ್ ಅಲ್ಲೇ ಇರುತ್ತೆ, ಅದನ್ನೆಲ್ಲ ಎತ್ತಾಕೊಳ್ತಾನೆ. ಈ ತರ ಒಂದು ಡ್ರೆಸ್ ಗಳೆಲ್ಲ ಯಾವ್ದು ಸ್ವಲ್ಪ ದೊಡ್ಡ ಮನೆಯವರೆಲ್ಲ ಹಾಕೊಳ್ಳೋ ತರ ಬಟ್ಟೆಗಳು. ಇವನದನ್ನ ಹಾಕೊಂಡು ಸ್ಟ್ರೀಟ್ ಬಂದಿದ ತಕ್ಷಣ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲೊಂದ್ ಜಾಗದಲ್ಲಿ ತುಂಬಾನೇ ಜನ ಇರ್ತಾರೆ. ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಈಗ ಯಾವ್ದೋ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೀತಾರಲ್ಲ ಅದಕ್ಕೋಸ್ಕರ ಹೆಸರನ್ನ ಕೊಡಕ್ಕೆ ತುಂಬಾ ಜನ ಬಂದಿರ್ತಾರೆ. ಇವ್ನಲ್ಲೋಗಿ ನಿಂತ್ಕೊಳ್ತಾನೆ. ಅವ್ನು ಒಂದ್ ಕಡೆ ತುಂಬಾನೇ ಆಸೆ ಆಗ್ತಾ ಇರುತ್ತೆ. ಇವ್ನಿಗೆ ಸ್ವಲ್ಪ ಓದಲೆಲ್ಲ ಇಂಟ್ರೆಸ್ಟ್ ಇದೆ ಅಲ್ವಾ, ಎಕ್ಸಾಮ್ ಕಟ್ಟಣ್ವಾ ಬೇಡ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ ಜಾಗದಲ್ಲೇ ಈ ಇಂಕು ಬ್ರಷ್ ಅಂದ್ರೆ ಎಕ್ಸಾಮ್ ಬೇಕಾಗಿರೋ ಐಟಮ್ಸ್ ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದ್ರೆ ತುಂಬಾನೇ ಆಸೆ ಆಗ್ತಾ ಇರುತ್ತೆ. ಆದ್ರೆ ಏನಕ್ಕಿದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ನೋಡ್ತಾನೆ. ಆಗ ಸಡನ್ ಆಗಿ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ತರ ಕೇಳಿಸುತ್ತೆ. ಇಷ್ಟು ದೂರ ಬಂದ್ಬಿಟ್ಟು ಏನಕ್ಕೆ ಹಂಗೆ ವಾಪಸ್ ಹೋಗ್ತಾ ಇದೀಯಾ, ಎಕ್ಸಾಮ್ ಬರಿಬೋದಲ್ವಾ ಅಂತ ಹೇಳ್ತಾರೆ. ಯಾರಂತ ತಿರುಗಿ ನೋಡಿದ್ರೆ ಯಾರೋ ಒಬ್ರು ವಯಸ್ಸಾಗಿರೋರು. ಇವ್ರು ಯಾರು ಏನು ಅಂತ ಇನ್ನೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಇಷ್ಟು ದೂರ ಬಂದ್ಬಿಟ್ಟೆ, ಎಕ್ಸಾಮ್ ಬರಿಬೇಕು ಅಂತ ಆಸೆಯಿಂದ ತಾನೇ ಬಂದೆ, ಮತ್ತ್ಯಾಕ್ ವಾಪಸ್ ಹೋಗ್ತಾ ಇದೀಯಾ, ನಿನಗ್ ಇಂಟ್ರೆಸ್ಟ್ ಇದ್ರೆ ನೀನ್ ಬರಿಬೋದಲ್ವಾ ಅಂತ ಹೇಳ್ತಾರೆ. ಈ ಕಡೆ ಇವನ್ಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ಇವ್ರು ಬಂದಿತ್ರ ಹೇಳ್ತಾ ಇರ್ಬೇಕಾದ್ರೆ ನಾನ್ಯಾಕಿತ್ರ ಎಕ್ಸಾಮ್ ಬರಿಬಾರ್ದು, ಎಕ್ಸಾಮ್ ಬರ್ದೇ ನೋಡ್ಬಿಡೋಣ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವರಪ್ಪ ಮುಂಗೆ ಇರ್ತಾರಲ್ಲ, ಅವ್ರಿರೋ ಜಾಗನ ತೋರಿಸ್ತಾರೆ.
ತೋರಿಸ್ತಾರೆ. ರಿಯಾ ಒಳಗಡೆ ಹೋಗಿ ನೋಡ್ತಾಳೆ, ಅಲ್ಲಿ ಏನು ಅಷ್ಟೊಂದು ಐಟಮ್ಸೇ ಇಲ್ಲ, ಸ್ವಲ್ಪ ಅಕ್ಕಿ ಇರುತ್ತೆ, ಅದನ್ನೇ ಟಕ್ ಅಂತ ಎತ್ತಿ ಸ್ವಲ್ಪ ಗಂಜಿ ತರ ಮಾಡಿ ಅವಳೆ ಮೊಂಗೆಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಒಳಗಡೆ ಬರ್ತಾನೆ. ರಿಯಾ ಹೇಳ್ತಾಳೆ, ಇಲ್ಲಿ ಸ್ವಲ್ಪ ಅಕ್ಕಿ ಇತ್ತು, ಅದನ್ನ ಯೂಸ್ ಮಾಡಿ ನನ್ ಕೈಲಿ ಇಷ್ಟೇ ಮಾಡಕ್ಕಾಗಿದ್ದು ಅಂತ ಹೇಳ್ತಾಳೆ. ಆದ್ರೆ ಗಿಲ್ಡ್ವಾಂಗ್ ಲೈಟ್ ಆಗಿ ಕೋಪ ಪಡ್ತಾನೆ. ನಾನು ಹೇಳದ್ನ ನಿನ್ಗಿದೆಲ್ಲ ಮಾಡು ಅಂತ, ಫಸ್ಟ್ ಇಂದ ಹೊರಗಡೆ ಹೋಗು ಅಂತ ಹೇಳ್ತಾನೆ. ಅದಾದ್ಮೇಲೆ ರಿಯಾ ಕೂಡ ಮೊಂಗೆ ನಂಗೆ ಒಂಥರ ಬೇಜಾರಲ್ಲಿ ನೋಡ್ತಾಳೆ. ಅದಕ್ಕೆ ಮೊಂಗೆ ಕೂಡ ಸರಿ ನೀನ್ ಹೋಗಮ್ಮ ಅಂತ ಹೇಳ್ಬಿಟ್ಟು ಸಿಗ್ನಲ್ ಮಾಡ್ತಾರೆ. ಅವಳು ಹಂಗೆ ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾಳೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಮೊಂಗೆ ಹತ್ರ ಹೇಳ್ತಾನೆ, ಅಪ್ಪ ಏನಾದ್ರು ಮಾತಾಡಿ ಅಂತ ಕೇಳ್ತಾನೆ. ಅದಾದ್ಮೇಲೆ ತುಂಬಾ ಹೊತ್ತು ಯೋಚನೆ ಮಾಡಿದವರು ಮೊಂಗೆ ಇವ್ನ್ ಇಲ್ಲಿ ಅಂತ ಕೇಳ್ತಾರೆ. ಗಿಲ್ಡ್ವಾಂಗು ಇವ್ನಾ ಅಪ್ಪ ಇವ್ರು ಎಲ್ಲರೂ ಚೆನ್ನಾಗೇ ಇದ್ದಾರೆ, ಈಗ ನಿಮಗ್ ಸ್ವಲ್ಪ ಮೈ ಹುಷಾರಿಲ್ವಲ್ಲ, ನೀವ್ ಸ್ವಲ್ಪ ಸರಿ ಹೋಗ್ರಿ, ನಾನು ಆಮೇಲೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಗಿಲ್ಡ್ವಾಂಗ್ ಈ ತರ ಹೇಳೋದನ್ನ ನೋಡಿದ್ರೇನೆ ಮೊಂಗೆಗೆ ಅರ್ಥ ಆಗುತ್ತೆ ಅವ್ರಿಗೇನು ಆಗಿದೆ ಅಂತ. ಇವ್ನ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡವ್ರು ಮುಖ ನಂಗೆ ತಿರ್ಗಿಸ್ಕೊಳ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಆ ಜಾಗಕ್ಕೆ ಗವರ್ನರು ಬರ್ತಾರೆ. ಸ್ವಲ್ಪ ದಿನ ನೀನ್ ಅಪ್ಪ ಜೊತೆ ಇರು, ಅಪ್ಪಗ ಹುಷಾರಾದ್ಮೇಲೆ ನೀನ್ ಇಲ್ಲಿಂದ ಹೊರಟೋಗು, ನೀನ್ ಇಲ್ಲಿರೋಷ್ಟು ದಿನಾನು ನಿನ್ ಸ್ವಲ್ಪ ಜನಗಳನ್ನ ಕೊಡ್ತೀನಿ, ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ, ಅದನ್ನ ಯೂಸ್ ಮಾಡಿ ನನ್ ಕೈಲಿ ಇಷ್ಟೇ ಮಾಡಕ್ಕಾಗೋದು ಅಂತ ಹೇಳ್ತಾರೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ, ಇಲ್ಲ ಮಮ್ಮ, ನಾನು ಆಲ್ರೆಡಿ ಒಂದ್ ಪ್ಲಾನ್ ನ ಮಾಡಿದೀನಿ. ಅಪ್ಪ ಜೊತೆ ಇದ್ದಿದ್ದಪ್ಪ ಫ್ರೆಂಡ್ಸ್ ಎಲ್ಲ ಕಂಡಿಡಿಬೇಕು, ಮತ್ತೆ ನಾವು ಹಳೆ ರೀತಿ ಎಲ್ಲರೂ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಆಗ ಗವರ್ನರ್ಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಏನು ಅವರೆಲ್ಲ ಊರ್ ಬಿಟ್ಟು ಹೋದ್ರಲ್ಲಪ್ಪ, ಯಾರ್ಯಾವ ಜಾಗದಲ್ಲಿ ಇದಾರೆ ಅಂತಾನೆ ಗೊತ್ತಿಲ್ಲ, ಅವ್ರನ್ನೆಲ್ಲ ಹೆಂಗ್ ನಾವ್ ಕಂಡಿಡಿಯಕ್ಕಾಗತ್ತೆ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅಪ್ಪ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಚ್ಚಿಟ್ಕೊಂಡ್ ಬದುಕ್ತಾ ಇದಾರೆ, ಅಪ್ಪ ಬದುಕಿದಾರೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ ಎಲ್ಲರೂ ಬಂದ್ಬಿಡ್ತಾರೆ, ಫಸ್ಟ್ ನಾವ್ ಅವ್ರನ್ನ ಕಂಡಿಡಿಬೇಕು, ಖಂಡಿತ ಅವರೆಲ್ಲ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಆ ಮಿನಿಸ್ಟರ್ ವೈಫ್ ಇದ್ರಲ್ಲ ಆಯಮ್ಮ, ಇವ್ರನ್ನ ಬಿಡೋ ತರನೇ ಇಲ್ಲ. ಓತೇಕು ಮತ್ತೆ ಅವ್ರ ಅಸಿಸ್ಟೆಂಟ್ ಮೋರಿ ಬರ್ತಾ ಇದ್ರೆ ಅವ್ರು ನಂಗೆ ದಾರಿಯಲ್ಲಿ ನಿಲ್ಸ್ಬಿಟ್ಟು ಕೇಳ್ತಾಳೆ, ಏನು ಬಾಡಿ ಸಿಕ್ತಾ, ನೀರಲ್ಲಿ ಬಿದ್ದಿದ್ ಬಾಡಿ ಸಿಕ್ತಾ ಅಂತ. ಆದ್ರೆ ಓತೇಕು ಏನೋ ಅವ್ನ್ ನೀರಲ್ಲಿ ತುಂಬಾನೇ ಆಳ್ವಾಗಿ ಹೋಗಿರೋದ್ರಿಂದ ಅವ್ನ್ ಬಾಡಿ ಸಿಕ್ಕಿಲ್ಲ, ಅಷ್ಟೇ ಅಲ್ಲ ಅವ್ನ್ಗೆ ಒಂದ್ 2-3 ಬಾಣ ಬೇರೆ ಚುಚ್ಕೊಂಡಿದ್ದೆ, ಅವ್ನ್ ಬದುಕಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಈ ಅಮ್ಮ ಕೇಳ್ತಾ ಇರೋದು ಗಿಲ್ಡ್ವಾಂಗ್ ಅವರಪ್ಪ ಮೊಂಗೆ ಬಗ್ಗೆ. ಅವ್ರನ್ನ ಕೂಡ ಗಿಲ್ಡ್ವಾಂಗ್ ನ ಸಾಯಿಸಿರೋ ತರನೇ ಸಾಯಿಸಿದಾರೆ ಅಂತ ಅನ್ಕೊಂಡಿರ್ತಾರೆ. ಅಷ್ಟೆಲ್ಲ ಎಮ್ಮ ಮತ್ತೆ ಕೇಳ್ತಾಳೆ, ಅವ್ರ ಎರಡನೇ ಮಗ ಗಿಲ್ಡ್ವಾಂಗ್ ಸತ್ತೋದಲ್ಲ, ನೀವ್ ಕನ್ಫರ್ಮ್ ಮಾಡ್ಕೊಂಡ್ರ ಅಂತ ಕೇಳಿದಾಗ ಮೋರಿ ಹೇಳ್ತಾನೆ, ಅದಂತೂ ಕನ್ಫರ್ಮ್, ಅವ್ನ್ಗೂ ಬಾಣ ಚುಚ್ಕೊಂಡ್ ನೀರಲ್ಲಿ ಬಿದ್ದ, ಅವನು ಸತ್ತೋಗಿರ್ತಾನೆ ಅಂತ ಹೇಳ್ತಾನೆ. ಆದ್ರೆ ಈ ಲೇಡಿ ಮತ್ತೆ ಹೇಳ್ತಾರೆ, ಗಿಲ್ಡ್ವಾಂಗ್ ಇದಾನಲ್ಲ ಅವ್ನ್ಗೆ ಅಂತ ಏನೋ ಹೇಳಕ್ ಬರ್ತಾರೆ. ಆದ್ರೆ ಮೌರಿಗೆ ಎಮ್ಮ ಯಾವಾಗೂ ಇದೇ ತರ ಲೂಸ್ ತರ ಏನೋ ಒಂದ್ ಮಾತಾಡ್ತಾ ಇರ್ತಾಳೆ. ಬಿಡಿ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಎಮ್ಮಗೆ ಅವ್ರು ಸತ್ತಿರಲ್ಲ ಅಂತ ಹೇಳ್ಬಿಟ್ಟು ಆಳ ಮನ್ಸದಲ್ಲಿ ಹೇಳ್ತಾನೆ ಇರುತ್ತೆ, ಯಾವ್ದೋ ಒಂದು ಮೂಲೆಯಲ್ಲಿ ಅವ್ರು ಬದುಕಿರ್ತಾರ, ಅವ್ರು ಮತ್ತೆ ಬರ್ತಾರ ಅಂತ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ. ಈಗ ಇನ್ನೊಂದ್ ಕಡೆ ಮೊಂಗೆ ಜೊತೆ ಇದ್ರಲ್ಲ ಅವ್ರ ಫ್ರೆಂಡ್ಸ್, ಅವ್ರನ್ನೆಲ್ಲ ತೋರಿಸ್ತಾರೆ. ಒಬ್ರು ಏನಂದ್ರೆ ಜೋಶ ಹೇಳೋ ಕೆಲ್ಸನ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಅಂಗಡಿಯಲ್ಲಿ ಕುತ್ಕೊಂಡು ಛತ್ರಿಗಳೆಲ್ಲ ಮಾರ್ತಾ ಇರ್ತಾರೆ, ಇನ್ನೊಬ್ರಾದ್ರೆ ಪಾಪ ತುಂಬಾನೇ ಕಷ್ಟಪಟ್ಟು ಕಲ್ಲೆಲ್ಲ ಒಡೆದು ಕೈಯೆಲ್ಲ ಗಾಯ ಮಾಡ್ಕೊಂಡು ತುಂಬಾನೇ ಕಷ್ಟಪಟ್ಟು ಕೆಲ್ಸನೆಲ್ಲ ಮಾಡ್ತಾ ಇರ್ತಾರೆ. ಇನ್ನೊಬ್ರು ನೋಡಿದ್ರೆ ಮಡಕೆ ಮಾರ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಕರೆಕ್ಟ್ ಆಗಿ ಗಿಲ್ಡ್ವಾಂಗು ಅವ್ರಪ್ಪ ಕ್ಲೋಸ್ ಫ್ರೆಂಡ್ ಒಬ್ರು ಇರ್ತಾರಲ್ಲ ಬಾಂಗ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕಂಡಿಡ್ಕೊಂಡ್ ಬಂದ್ಬಿಟ್ಟ. ಆಯಪ್ಪ ಮಾರ್ವೇಷ ಹಾಕೊಂಡಿದೀನಿ ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಕೊಂಡಿರ್ತಾರೆ. ಗಿಲ್ಡ್ವಾಂಗ್ ನ ನೋಡಿದ ತಕ್ಷಣ ಅವ್ರಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ, ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಗಿಲ್ಡ್ವಾಂಗ್ ನೀನಾ ಹೆಂಗೋ ನನ್ನ ಕಂಡಿಡ್ದೆ, ಹೆಂಗೋ ಇಷ್ಟು ದೂರ ಬಂದೆ ಅಂತ ಹೇಳ್ಬಿಟ್ಟು ಈಗ ಇವನ್ನ ಕರ್ಕೊಂಡ್ ಹೋಗಿ ಒಂದ್ ಅಂಗಡಿಯಲ್ಲಿ ಕುತ್ಕೊಂಡ್ ಮಾತಾಡ್ತಾರೆ. ಈಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅಪ್ಪ ಇನ್ನು ಬದುಕಿದ್ದಾರೆ ಮಾಮ ಅಂತ. ಅಷ್ಟೇ ಈ ಕಡೆ ಇವ್ರಿಗಂತೂ ತುಂಬಾ ಸಂತೋಷ ಆಗ್ಬಿಡುತ್ತೆ, ಅಪ್ಪ ಇನ್ನು ಬದುಕಿದಾರ, ಯಾಕೋ ಇಷ್ಟು ದಿನ ಬಂದಿಲ್ಲ, ಯಾಕೋ ನನ್ಗೆ ಇಷ್ಟು ದಿನ ಹೇಳಿಲ್ಲ, ಬಾ ಫಸ್ಟ್ ಅಪ್ಪ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷದಿಂದ ಕೇಳ್ತಾರೆ. ಆಮೇಲೆ ಗಿಲ್ಡ್ವಾಂಗ್ ಕೂಡ ಫಸ್ಟ್ ಅಪ್ಪನ ನೋಡಕ್ ಹೋಗೋದಕ್ಕೂ ಮುಂಚೆ ಫಸ್ಟ್ ಎಲ್ಲಾರನ್ನು ಕಂಡಿಡಿಬೇಕು ಅಂತ ಹೇಳ್ತಾನೆ. ಈಗ ಇಬ್ರು ನಂಗೆ ಒಬ್ಬೊಬ್ಬನ ಗುಡ್ಕೊಂಡ್ ಹೋಗ್ತಾರೆ. ಹೆಂಗೋ ಅರ್ಧ ಜನನ ಸೇರ್ಸ್ಬಿಟ್ರು, ಅದ್ರಲ್ಲಿ ಒಬ್ಬರಂತೂ ಸ್ವಾಮೀಜಿನೇ ಆಗ್ಬಿಟ್ಟಿರ್ತಾರೆ. ಅವ್ರಿಗೋಗಿ ನಮಸ್ಕಾರ ಹಾಕಿದ ತಕ್ಷಣ ಆಯಪ್ಪನು ಸಂತೋಷ ಪಡ್ತಾನೆ. ಫೈನಲ್ ಆಗಿ ಮಡಕೆಲ್ಲ ಮಾರ್ತಾ ಇದ್ರಲ್ಲ ಕೂದಲೆಲ್ಲ ಬಿಟ್ಕೊಂಡ್ ಗಿಲ್ ಅಂತ, ಅವ್ರ ಹತ್ರ ಹೋಗಿ ಎಲ್ಲರೂ ಈ ತರ ಗ್ಯಾಂಗ್ ಆಗಿ ನಿಂತ್ಕೊಂಡಿದ್ ನೋಡಿದ ತಕ್ಷಣ ಆಯಪ್ಪಗಂತೂ ಇದು ಕಣ್ಸಾ ನಿಜಾನ ಅಂತ ಹೇಳ್ಬಿಟ್ಟು ಹಂಗೆ ಕುತ್ಕೊಂಡು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನಕ್ರು ಇಷ್ಟು ಲೇಟ್ ಆಗಿ ಬಂದ್ರಿ, ನೀವು ಬರ್ತೀರಾ ಅಂತ ಎಷ್ಟು ದಿನದಿಂದ ನಾನು ಕಾಯ್ಕೊಂಡಿದ್ದೆ, ನನ್ನ ಈ ತರ ಅನಾಥರಾಗಿ ಬಿಟ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಹತ್ಬಿಡ್ತಾನೆ. ಅದಾದ್ಮೇಲೆ ಹೋಗಿ ಹಗ್ ಮಾಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಹೆಂಗೋ ಗಿಲ್ಡ್ವಾಂಗ್ ಅನ್ಕೊಂಡಂಗೆ ಅವ್ರ ಅಪ್ಪ ಫ್ರೆಂಡ್ಸ್ ನೆಲ್ಲ ಒಂದಾಗ್ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ಮೊಂಗೆ ಹೊರಗಡೆ ಕೂತಿರ್ತಾರೆ, ಅವಳ ಪಾಡ್ಗಳು ಕೆಲಸ ಮಾಡ್ಕೊಂಡು ಲೋಡ ಅಂತ ಮಾತಾಡ್ತಾನೆ ಇರ್ತಾಳೆ. ಗಿಲ್ಡ್ವಾಂಗ್ ಅವ್ರ ಮೈನಾನೇ ನೋಡ್ಕೊಳ್ಳೋದಿಲ್ಲ, ಅಪ್ಪಾಜಿ ನೀವ್ ನನ್ನ ಹತ್ರ ಬಿಟ್ಬಿಡಿ, ನಾನು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಮೊಂಗೆ ಅಲ್ಲಿ ಕೂತ್ಕೊಂಡು ಗಿಲ್ಡ್ವಾಂಗ್ ಬರ್ತಾನ, ಎಲ್ಲರನ್ನು ಕರ್ಕೊಂಡ್ ಬರ್ತಾನ ಅಂತಾನೆ ವೇಟ್ ಮಾಡ್ತಾ ಇರ್ತಾರಲ್ಲ. ಈಗ ಜಾಗಕ್ಕೆ ಗವರ್ನರ್ ಬಂದು ಹೇಳ್ತಾರೆ, ಅವ್ರಿಗೋಸ್ಕರ ಈ ತರ ವೇಟ್ ಮಾಡೋದು ವೇಸ್ಟ್ ಮೊಂಗೆ, ನೀನ್ ಕನ್ಫರ್ಮ್ ಆಗಿ ಹೇಳ್ತೀಯಾ ಗಿಲ್ಡ್ವಾಂಗ್ ಅವ್ರನ್ನೆಲ್ಲ ಕಂಡಿಡಿದ್ ಬಿಡ್ತಾನೆ ಅಂತ ಹೇಳಿ. ಅವ್ರನ್ನೆಲ್ಲ ಕಂಡಿಡಿಯಕ್ಕಾಗಲ್ಲ, ಅದೆಲ್ಲ ತುಂಬಾ ಕಷ್ಟ, ತುಂಬಾ ಚಳಿ ಆಗ್ತಿದೆ, ಬಾ ಒಳಗಡೆ ಹೋಗೋಣ ಅಂತ ಕರೀತಾರೆ. ಅವ್ರ ಅಲ್ಲಿಂದ ಎದ್ದೋಗ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಇವ್ರ ಗ್ಯಾಂಗ್ ಎಲ್ಲ ಎಂಟ್ರಿ. ಅಷ್ಟೇ ಮೊಂಗೆನ ಈ ತರ ಒಂದು ಸ್ಥಿತಿಯಲ್ಲಿ ನೋಡಿದ್ಮೇಲೆ ಅಲ್ಲಿರೋರೆಲ್ಲ ಹಂಗೆ ಒಂಥರ ಆಡೋಗ್ಬಿಡ್ತಾರೆ. ಏನಿದು ಮೊಂಗೆ ಎಷ್ಟು ಗಂಭೀರವಾಗಿ ಎಷ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ರು, ಇದೇನ್ ಈ ತರ ಆಗ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಅದ್ರಲ್ಲಿ ಇವ್ರ ಕ್ಲೋಸ್ ಫ್ರೆಂಡ್ ಬಾಂಗ್ ಇರ್ತಾರಲ್ಲ, ಅವ್ರಂತೂ ಹಂಗೆ ಓಡೋಗಿ ಅವ್ರ ಕಾಲ್ಗೆ ಬಿದ್ದು ಹತ್ ಬಿಡ್ತಾರೆ. ಅಯ್ಯ ಏನಯ್ಯ ಈ ತರ ಆಗ್ಬಿಟ್ಟಿದ್ಯಾ, ಈ ತರ ನೋಡಕ್ಕೆ ನಾನು ಬದುಕಿದ್ದು ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಹತ್ ಬಿಡ್ತಾರೆ. ಆದ್ರೆ ಮೊಂಗೆಗೂ ತುಂಬಾನೇ ಬೇಜಾರಾಗುತ್ತೆ. ಅವ್ರ ಹಂಗೆ ಅವ್ನ ಎತ್ಕೊಂಡು ತಬ್ಕೊಂಡು ತುಂಬಾನೇ ಅಳ್ತಾನೆ. ಎಲ್ಲರೂ ತುಂಬಾನೇ ಅಳ್ತಾರೆ. ಆಗ ಆ ಜಾಗದಲ್ಲಿ ಗಿಲ್ ಬಂದ್ಬಿಟ್ಟು ಗವರ್ನರ್ ನ ನೋಡ್ಬಿಡ್ತಾರೆ. ಇವನೇ ಈ ನನ್ ಮಗ್ನಿಂದಾನೆ ಎಲ್ಲ ಆಗಿದ್ದು, ಇವ್ನ್ ಮತ್ತೆ ಇಲ್ಲಿಗೆ ಬಂದಿದ್ದಾನ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಡಿಯಕ್ ಹೋಗ್ತಾರೆ ಎಲ್ಲರೂ. ಆಗ ಗವರ್ನರ್ ಹೇಳ್ತಾರೆ, ಗಿಲ್ಡ್ವಾಂಗ್ ಹೇಳು ಗಿಲ್ಡ್ವಾಂಗ್, ನಿಮ್ಮಪ್ಪ ನಾನೇ ಕಾಪಾಡಿದ್ದು ಅಂತ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಆದ್ರೆ ಇವ್ರಿಗಿರೋ ಕೋಪನ ತೀರ್ಸ್ಕೋಬೇಕಲ್ಲ, 4 ಏಟ್ ಹಾಕ್ಬಿಟ್ಟು ಕರ್ಕೊಂಬಂದ್ ಕೂರ್ಸಿರ್ತಾರೆ.
ಕುಡ್ದಿರ್ತಾರೆ. ಈಗ ಎಲ್ಲರೂ ಗ್ಯಾಂಗ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರ್ತಾರೆ. ಹೆಂಗಿದ್ರು ಗವರ್ನರ್ ಕೂಡ ಇವ್ರ ಗ್ಯಾಂಗೆ ಅಲ್ವಾ, ಹೋದ್ರೆ ಹೋಗ್ಲಿ ಪಾಪ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅವ್ರ ಗ್ಯಾಂಗ್ ಅಲ್ಲೇ ಕುಡಿತಾ ಇರ್ತಾರೆ. ಆಗ ಮೊಂಗೆ ಕುಡಿಯಕ್ಕೆ ಅಂತ ಕೊಡ್ತಾರೆ. ಆಗ ಗವರ್ನರ್ ಹೇಳ್ತಾರೆ, ಅಯ್ಯೋ ಅವ್ರಿಗೆಲ್ಲ ಕುಡಿಯಕ್ ಕೊಡ್ಬೇಡಿ, ಅವ್ರಿಗೆ ಮೈ ಹುಷಾರಿಲ್ಲ, ಅವ್ರು ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳಿದಾಗ ಅವರೆಲ್ಲ ಬೈತಾರೆ, ಏನು ನಮ್ಮ ಯಜಮಾನ್ರು ಕುಡಿಯಕ್ ಆಗಲ್ವಾ, ಅವ್ರ ತರ ಯಾರು ಕುಡಿಯಕ್ ಆಗೋದಿಲ್ಲ, ತಗೊಳ್ರಿ ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಮೊಂಗೆಗೆ ಕೊಡ್ತಾರೆ. ಮೊಂಗೆ ಕೂಡ ಲೈಟ್ ಆಗಿ ಸ್ವಲ್ಪ ಕುಡಿತಾರೆ. ತುಂಬಾ ವರ್ಷ ಆದ್ಮೇಲೆ ಈ ತರ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿರೋದನ್ನ ನೋಡ್ಬಿಟ್ಟು ಮೊಂಗೆ ತುಂಬಾನೇ ಸಂತೋಷ ಆಗುತ್ತೆ. ಇವಾಗ ಹೇಳ್ಬೇಕಂದ್ರೆ ಅವ್ರಿಗೆ ಪ್ರಾಣ ಬಂದಿರೋ ತರ ಇರೋದು. ಆ ಜಾಗದಲ್ಲಿ ರಿಯಾ ಬೇರೆ ಇರ್ತಾಳಲ್ಲ, ಅವಳನ್ನ ನೋಡಿ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾರಪ್ಪ ಗಿಲ್ಡ್ವಾಂಗ್ ಕರ್ಕೊಂಡ್ ಬಂದಿರೋ ಹುಡುಗಿನ, ನೋಡಕ್ ಚೆನ್ನಾಗಿದ್ದಾಳೆ ಅಂತ ಹೇಳಿದಾಗ ಅವಳು ಕೂಡ ಹೌದು ನಾನ್ ಗಿಲ್ಡ್ವಾಂಗ್ ಜೊತೆ ಬಂದಿರೋ ಹುಡುಗಿನೇ, ನಾನು ಗಿಲ್ಡ್ವಾಂಗ್ ಅಂತ ಏನು ಹೇಳಕ್ ಬರ್ತಾಳೆ. ಅಷ್ಟ್ರಲ್ಲಿ ಅವರೆಲ್ಲ ಗಿಲ್ಡ್ವಾಂಗ್ ನ ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನ್ ಗಿಲ್ಡ್ವಾಂಗ್ ನೀನ್ ಎನರ್ಜಿನ ಎಲ್ಲಿ ತೋರ್ಸು ಅಂತ ಹೇಳಿದ್ರೆ ಎಲ್ಲೋ ತೋರ್ಸಿದ್ಯಾ, ಪರವಾಗಿಲ್ಲ ಹುಡುಗಿ ಚೆನ್ನಾಗೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ರಿಯಾ ಕೂಡ ಸರಿ ನಿಮ್ ಕುಡಿಯಕಿನ್ ಸ್ವಲ್ಪ ಡ್ರಿಂಕ್ಸ್ ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಆದ್ರೆ ಗಿಲ್ಡ್ವಾಂಗ್ಗೆ ಕೋಪ ಬಂದ್ಬಿಡುತ್ತೆ. ಒಳಗಡೆ ಹೋದವನು ರಿಯಾನ ಬೈತಾನೆ, ಏನ್ ಮಾಡ್ತಾ ಇದೀಯ ನೀನೇನಕ್ಕ ಅವ್ರಿಗೆ ಡ್ರಿಂಕ್ಸ್ ಕೊಡ್ಬೇಕು, ನೀನ್ ನಡ್ಕೊಳ್ಳೋ ರೀತಿಯೇನೋ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಡ್ರಿಂಕ್ಸ್ ಬೇಕಂದ್ರೆ ನಾವೇ ಎತ್ಕೊಳ್ತೀವಿ, ನಿನ್ ಕೆಲಸ ಎಷ್ಟೋ ನೀನ್ ನೋಡು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಹೋತೇಕು ಮತ್ತೆ ಅವ್ರ ಅಸಿಸ್ಟೆಂಟ್ ಮೋರಿನ ತೋರಿಸ್ತಾರೆ. ಅವ್ರು ಹೋಗ್ಬಿಟ್ಟು ಪ್ರಿನ್ಸ್ ಚಂಗ್ ನ ಮೀಟ್ ಮಾಡ್ತಾರೆ. ಅಲ್ಲೋಗ್ಬಿಟ್ಟು ಕೇಳ್ತಾರೆ, ಯಜಮಾನ್ರೆ ಆ ಫೈನಾನ್ಸ್ ಕಂಪನಿಯಲ್ಲಿ ದುಡ್ಡು ಎತ್ಕೊಡ್ತೀನಿ ಅಂತ ಹೇಳಿದ್ರಿ, ಅದ್ರ ಕೆಲಸ ಏನು ಮಾಡಿಲ್ವಾ ಅಂತ ಕೇಳಿದ ತಕ್ಷಣ ಈ ಚಂಗಗೆ ಕೋಪ ಬಂದ್ಬಿಡುತ್ತೆ. ಏನು ನಿನ್ ಕೆಲಸ ಮಾಡ್ಕೊಂಡಿರೋದಕ್ಕೆ ನಾನ್ ಈ ತರ ಒಂದು ಪೋಸ್ಟ್ ಅಲ್ಲಿ ಕೂತಿರೋದು, ಯಾವಾಗ ನೋಡಿದ್ರೆ ಅದ್ ಮಾಡ್ಕೊಡಿ ಇದ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಆ ಮೊಂಗೆ ಮಗಳನ್ನ ಕರ್ಕೊಂಡ್ ಬನ್ನಿ ಅಂತಂದ್ರೆ ಕರ್ಕೊಂಡ್ ಬರಕ್ಕಾಗಿಲ್ಲ, ನೀವ್ ಹೇಳೋ ಕೆಲಸ ಎಲ್ಲ ನಾನ್ ಮಾಡ್ಬೇಕಾ, ನಾನೇ ನಿಮ್ಮನೆ ನಾಯಿ ಅನ್ಕೊಂಡಿದೀರಾ ಅಂತ ಹೇಳ್ಬಿಟ್ಟು ಒಳ್ಳೆ ಸೈಕೋ ತರ ಮಾತಾಡ್ತಾ ಇರ್ತಾನೆ. ಇನ್ನಿತರ ಕೋಪದಲ್ಲಿ ಮಾತಾಡೋದನ್ನ ನೋಡ್ಬಿಟ್ಟು ಅವ್ರಿಬ್ರಂತೂ ತಲೆನೇ ಎತ್ತಿಲ್ಲ, ಹಂಗೆ ಬೈದಲ್ಲಿ ಇರ್ತಾರೆ. ಆದ್ರೆ ಇದರಿಂದ ಒಂದು ಗೊತ್ತಾಗುತ್ತೆ, ಮೊಂಗೆ ಮಗಳನ್ನ ಅಂದ್ರೆ ಇವ್ರ ಕರ್ಕೊಂಡ್ ಬಂದಿಲ್ಲ, ಬೇರೆ ಯಾರೋ ಕರ್ಕೊಂಡ್ ಹೋಗಿದ್ದಾರೆ. ಆ ಹುಡುಗಿ ಏನಾದ್ಲು ಅಂತ ಇನ್ನೂ ಗೊತ್ತಿಲ್ಲ, ಮುಂದಕ್ ನೋಡೋಣ. ಇನ್ನೊಂದ್ ಕಡೆ ಗಿಲ್ಡ್ವಾಂಗು ಮೊಂಗೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಒಳಗಡೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಮೊಂಗೆ ಹೊರಗಡೆ ಕುತ್ಕೊಂಡು ಇವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಬೋಂಗ್ ಅನ್ನೋರು ಹೇಳ್ತಾ ಇರ್ತಾರೆ, ಅಷ್ಟೇ ಅಪ್ಪ ಕಾಲ ಮುಗಿತಾ ಬಂತು, ಅವ್ರು ಸಾಯೋ ಸ್ಟೇಜ್ ಅಲ್ಲಿ ಇದಾರೆ, ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನೀನ್ ಫಸ್ಟ್ ಹೇಳಿದ ತರ ವ್ಯವಸಾಯನೇ ಮಾಡೋ ತರ ಇದೆಯಾ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಏನು ವ್ಯವಸಾಯನ, ನಾನ್ ವ್ಯವಸಾಯ ಎಲ್ಲ ಮಾಡೋದಿಲ್ಲ, ನಾನ್ ಅರ್ಥ ಮಾಡ್ಕೊಂಡೆ, ಇವರೆಲ್ಲ ನಮ್ಮನ್ನ ಬದುಕೋಕ್ ಬಿಡೋದಿಲ್ಲ, ಹೇಳ್ಬೇಕಂದ್ರೆ ನಮ್ಮನ್ನ ಮನುಷ್ಯರ ತರನೇ ಟ್ರೀಟ್ ಮಾಡೋದಿಲ್ಲ, ಅವ್ರ ಕಣ್ಣಿಗೆ ಯಾವಾಗೂ ನಾವು ಮನುಷ್ಯರ ತರ ಕಾಣಿಸಲ್ಲ ಅಂತ ಗಿಲ್ಡ್ವಾಂಗ್ ಹೇಳ್ತಾ ಇದ್ರೆ ಅಲ್ಲಿರೋರೊಬ್ರು ಹೇಳ್ತಾರೆ, ಅದಕ್ ನಾವೇನಪ್ಪ ಮಾಡಕ್ಕಾಗುತ್ತೆ, ಇದೆಲ್ಲ ಅವ್ರ ತಪ್ಪಾನೆ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಇಲ್ಲ ಇದು ಅವ್ರ ತಪ್ಪಲ್ಲ, ಇದು ನಮ್ ತಪ್ಪು, ಅವ್ರು ನಮ್ಮನ್ನ ಮನುಷ್ಯರಾಗಿ ಟ್ರೀಟ್ ಮಾಡಲ್ಲ ಅನ್ನೋದನ್ನ ನಾವ್ ಆಕ್ಸೆಪ್ಟ್ ಮಾಡ್ತೀವಿ ನೋಡು, ಅದು ನಾವ್ ಮಾಡ್ತಾ ಇರೋ ತಪ್ಪು, ಅವ್ರು ಹೇಳೋ ಪ್ರತಿ ಒಂದು ವಿಷಯ ಮಾಡೋ ಪ್ರತಿ ಒಂದು ವಿಷಯ ಕೂಡ ನಾವ್ ಆಕ್ಸೆಪ್ಟ್ ಮಾಡ್ಕೊಂಡು ಅದೇ ತರ ಬದುಕೋದನ್ನ ಕಲ್ತ್ಬಿಟ್ಟಿದೀವಿ, ಅದನ್ನೆಲ್ಲ ಈಗ ನಾವ್ ಹೊಡಿಬೇಕು. ನಮ್ಮಪ್ಪ ರೌಡಿ ತರ ಊರೆಲ್ಲ ಸುತ್ತಾ ಇದ್ರು, ಅವರಿಂದ ಅವ್ರ ಫ್ಯಾಮಿಲಿಗೆಲ್ಲ ಕಷ್ಟ ಬರುತ್ತೆ, ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ನಾನು ಈ ಊರ್ ಬಿಟ್ಟು ಹೋಗ್ಬೇಕು, ವ್ಯವಸಾಯ ಮಾಡ್ಬೇಕು ಅಂತ ಅಂದೆ. ಆದ್ರೆ ನಾವೆಲ್ಲೋದ್ರುನು ಇವರೆಲ್ಲ ನಮ್ಮನ್ನ ಬದುಕೋಕ್ ಬಿಡೋದಿಲ್ಲ, ನಮ್ಮನ್ನ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ, ನಾನು ಇನ್ಮೇಲೆ ನಮ್ಮಪ್ಪ ತರನೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ, ಅದಕ್ಕೆ ನಾನು ಒಬ್ಬನ ಕೈಲಿ ಆಗೋದಿಲ್ಲ, ನಮ್ಮಪ್ಪಗ್ ನೀವೆಲ್ಲ ಯಾವ ತರ ಸಪೋರ್ಟ್ ಮಾಡಿ ಜೊತೆಗಿದ್ರು ನನ್ ಜೊತೆ ನೀವ್ ಅದೇ ತರ ಸಪೋರ್ಟ್ ಮಾಡ್ಕೊಂಡಿರ್ಬೇಕು ಅಂತ ನಾನ್ ಬಯಸ್ತಾ ಇದೀನಿ ಅಂತ ಹೇಳ್ತಾನೆ. ಇವ್ನ ಅಂದಿದ ತಕ್ಷಣ ಅಲ್ಲಿರೋರೆಲ್ಲ ಸೀರಿಯಸ್ ಆಗಿ ಎತ್ಕೊಂಡಿತ್ತಾರನೇ ಇಲ್ಲ, ಅದ್ರಲ್ಲೂ ಒಬ್ರು ನಗದ್ ಬಿಡ್ತಾರೆ. ಏನಪ್ಪಾ ಏನ್ ಹೇಳ್ತಾ ಇದ್ಯಾ, ಅದಕ್ಕೋಸ್ಕರ ಆ ಪ್ರಿನ್ಸ್ ಚಂಗ್ ನ ಸಾಯಿಸ್ಬಿಡಕ್ ಆಗುತ್ತೆ, ಹಂಗೂ ಸಾಯಿಸ್ಬೇಕಂದ್ರೆ ಹೇಳು, ಅದೆಲ್ಲ ದೊಡ್ಡ ಕೆಲ್ಸಾನೇ ಅಲ್ಲ ಅಂತ ಹೇಳ್ತಾರೆ. ಆಗ ಗಿಲ್ಡ್ವಾಂಗ್ ಸೀರಿಯಸ್ ಆಗಿ ಹೇಳ್ತಾನೆ, ಸಾಯಿಸೋದೆಲ್ಲ ನನಗ್ ಬೇಕಾಗಿಲ್ಲ, ಇನ್ ಕೇಸ್ ಅವನನ್ನ ನಾವ್ ಸಾಯಿಸಿದ್ರೆ ಕೂಡ ನಾವೆಲ್ಲ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿನೇ, ಅದಕ್ ಬದಲಾಗಿ ಅವ್ನಿಗೆ ಅವಮಾನ ಆಗ್ಬೇಕು, ಊರ್ ಜನ ಮುಂದೆಲ್ಲ ನಿಲ್ಸಿ ಅವ್ನ ಕ್ವೆಶನ್ ಮಾಡೋ ತರ ಮಾಡ್ಬೇಕು, ಅವ್ನ್ ಇಷ್ಟು ದಿನ ಮಾಡಿರೋ ಎಲ್ಲಾ ಕಾರ್ಯಗಳು ಹೊರಗಡೆ ಬರ್ಬೇಕು, ಅದರಿಂದನೇ ಅವ್ನಿಗೆ ಶಿಕ್ಷೆ ಆಗ್ಬೇಕು, ನಾವ್ ಅದಕ್ಕಾಗಿರೋ ಒಂದು ಟ್ರ್ಯಾಪ್ ನ ಸೆಟ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಅವ್ನ ಸಿಕ್ಕಾಕಿಸ್ಬೇಕು ಅನ್ನೋ ಒಂದು ಪ್ಲಾನ್ ನ ಹೇಳ್ತಾ ಇದ್ರೆ, ಅಂದ್ರೆ ಇವ್ನ ಈ ತರ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಹೊರಗಡೆ ಕುತ್ಕೊಂಡು ಮೊಂಗೆ ಕೇಳಿಸ್ಕೊಂಡೇ ಇರ್ತಾರೆ. ಅವ್ರಿಗೊಂದ್ ಕಡೆ ಸಂತೋಷ ಪಡಕ್ಕೂ ಇಲ್ಲ, ಇನ್ನೊಂದ್ ಕಡೆ ಸಂಕಟ ಪಡಕ್ಕೂ ಇಲ್ಲ. ಅದಾದ್ಮೇಲೆ ಗಿಲ್ಡ್ವಾಂಗ್ ನ ಕರೆದು ಮಾತಾಡ್ತಾರೆ, ಏನ್ ಗಿಲ್ಡ್ವಾಂಗ್ ಆ ಪ್ರಿನ್ಸ್ ಚಂಗ್ ನ ಸಿಕ್ಕಾಕ್ಸಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಹೌದಪ್ಪ ನಾನು ಅದನ್ನೇ ಪ್ಲಾನ್ ಮಾಡ್ತಾ ಇರೋದು ಅಂತ ಇವನು ಒಪ್ಕೊಳ್ತಾನೆ. ಈಗ ಮೊಂಗೆಗೆ ಸ್ವಲ್ಪ ಸಂತೋಷ ಆಗುತ್ತೆ. ಇನ್ನೊಂದ್ ಕಡೆ ಇವನ್ನ ತೋರಿಸ್ತಾರೆ, ಅವ್ನ್ ಇದಕ್ಕೂ ಮುಂಚೆ ಯಾರ್ದೋ ಮನೆಯಲ್ಲಿ ಸ್ವಲ್ಪ ನೋಟ್ಸ್ ಎಲ್ಲ ಇರೋದನ್ನ ಗಮನಿಸ್ದ ಅಲ್ವಾ, ಅದ್ರಲ್ಲಿ ಒಂದ್ ಲೆಟರ್ ಇರುತ್ತೆ, ಅದ್ರಲ್ಲಿ ಈ ಲೆಟರ್ ಪಾರ್ಕ್ ಫ್ಯಾಮಿಲಿಗೆ ಸೇರಿರೋದು, ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ಯಾರ್ ಕೈಗಾದ್ರೂ ಈ ಲೆಟರ್ ಸಿಕ್ಕಿದ್ರೆ ಪಾರ್ಕ್ ಫ್ಯಾಮಿಲಿಗೆ ಸೇರ್ಸ್ಬಿಡಿ ಅಂತ ಬರ್ದಿರ್ತಾರೆ. ಆದ್ರೆ ಇವ್ನ ಅದನ್ನ ತೋರ್ಸೋದಿಲ್ಲ, ಇವನೇ ಪಾರ್ಕ್ ಫ್ಯಾಮಿಲಿ ತರ ರೆಡಿಯಾಗಿ ಈಗ ಬಂದಿರೋದು. ಅವ್ನ್ ಇದಕ್ಕೂ ಮುಂಚೆ ಎಕ್ಸಾಮ್ಗೆ ಹೆಸರು ಕೊಡಕ್ ಹೋದಾಗ ಒಂದು ವಯಸ್ಸಾದವ್ರು ಬಂದ್ ಮಾತಾಡ್ಸಿರ್ತಾರಲ್ಲ, ಅವ್ರು ಒಂದು ಕೋಚಿಂಗ್ ಸೆಂಟರ್ ತರ ನಡೆಸ್ತಾ ಇರ್ತಾರೆ. ಈ ತರ ಗೌರ್ಮೆಂಟ್ ಗೆ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ ನೆಲ್ಲ ಒಂದ್ ಹತ್ರ ಸೇರಿಸಿ ಅವ್ರಿಗೆಲ್ಲ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ಕೊಡ್ತಾ ಇರ್ತಾರೆ. ಈಗ ಆ ಜಾಗಕ್ಕೆ ಇವನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಅಪ್ಪ ಅಮ್ಮ ಇಲ್ಲ, ಅಥವಾ ಅಪ್ಪ ಅಮ್ಮ ಈ ತರ ಓದಿಸದೇ ಇರೋ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಆತರ ಒಂದು ಮಕ್ಕಳನ್ನ ಕರ್ಕೊಂಡ್ ಬಂದು ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ಕೊಡೋದು. ಈಗ ಜಾಗದಲ್ಲಿ ಇನ್ನೊಬ್ಬ ಬಂದು ಇವನ್ನ ಮಾತಾಡಿಸ್ತಾನೆ, ಏನು ಯಾವ್ದಾದ್ರು ಅಂಗಡಿ ಮುಂದೆ ನಿಂತ್ಕೊಂಡು ಬ್ರಷ್ ನ ನೋಡ್ತಾ ಇದ್ರಾ, ಅದನ್ನ ನೋಡಿ ನಿಮ್ನ ಕರ್ಕೊಂಡ್ ಬಂದ್ರ, ಇವ್ರು ಯಾವಾಗೂ ಹಿಂಗೆ ಮಾಡ್ತಾರೆ, ಇಲ್ಲಿರೋ ಅರ್ಧಕ್ಕರ್ಧ ಸ್ಟೂಡೆಂಟ್ಸ್ ಅದೇ ತರ ಬಂದಿರೋರೆ, ಅವ್ರು ತುಂಬಾನೇ ಒಳ್ಳೆಯವರು, ಯಾವಾಗ್ಲೂ ಒಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಆ ಗುರುಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಇವನ್ ಕೂಡ ಸುತ್ತಮುತ್ತ ನೋಡ್ತಾನೆ, ಮಕ್ಕಳೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇರ್ತಾರೆ. ಈಗ ಹಂಗೆ ಇನ್ನೊಂದ್ ಕಡೆ ಆ ಮಿನಿಸ್ಟರ್ ವೈಫ್ ನ ತೋರಿಸ್ತಾರೆ. ಅವ್ರೀಗ ಪ್ರಿನ್ಸ್ ಚಂಗ್ ಹತ್ರ ಇರ್ತಾರಲ್ವಾ, ಈಗ ಅವ್ರ ಸ್ವಂತ ಊರ್ಗ್ ಹೋಗ್ಬೇಕು ಅಂತ ಅನ್ಕೊಂಡಿದಾರೇನೋ, ನಾನು ನಮ್ಮೂರ್ಗೆ ಹೋಗ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ಪ್ರಿನ್ಸ್ ಚಂಗ್ ಹೇಳ್ತಾರೆ, ಏಕೆ ಏನೀಗ ಅಷ್ಟೊಂದು ಅರ್ಜೆಂಟು, ಇನ್ನೂ ಸ್ವಲ್ಪ ದಿನ ಇರ್ಬೋದಲ್ವಾ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲ ನನ್ ಮಗ ಈ ತರ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದಾನೆ, ಅದಕ್ಕೋಸ್ಕರ ಅವ್ನ ನೋಡಕ್ ಹೋಗ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು, ಮಗ ಅಂತ
ಅಂತ ಹೇಳಿದ್ರಲ್ಲ, ಇನ್ನು ಹೋಗ್ಬೋದು ನೀವು ಅಂತ ಹೇಳ್ತಾರೆ. ಆದ್ರೆ ತುಂಬಾ ಹೊತ್ತು ಯೋಚನೆ ಮಾಡಿದವರು ಈ ಲೇಡಿನೂ ಹೇಳ್ತಾರೆ, ನಿಮ್ ಹತ್ರ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ಯಜಮಾನ್ರೆ, ಆ ಮೋಂಗೆ ಎರಡನೇ ಮಗ ಇದಾನಲ್ಲ ಗಿಲ್ಡಾಂಗು, ಅವ್ನು ತುಂಬಾನೇ ಸ್ಟ್ರಾಂಗು, ಅವನೊಂದು ಮಾನ್ಸ್ಟರ್ ತರ ಅಂತ ಹೇಳ್ಬಿಟ್ಟು ತುಂಬಾನೇ ಬಿಲ್ಡಪ್ ಕೊಟ್ಟು ಹೇಳ್ತಾ ಇರ್ತಾರೆ. ಆದ್ರೆ ಈ ತರ ಎಲ್ಲ ಹೇಳಿದ್ರೆ ಯಾರ್ ತರ ನಂಬ್ತಾರೆ? ಅದ್ರಲ್ಲೂ ಪ್ರಿನ್ಸ್ ಚಂಗ್ ಹೇಳ್ತಾನೆ, ಏನು ಅವ್ನ್ ತುಂಬಾ ಸ್ಟ್ರಾಂಗ್, ಮೋಂಗೆ ಕೂಡ ಹಂಗೆ ಅಂದ್ರು, ಅವನನ್ನ ಯಾರು ಬೀಳ್ಸಕ್ ಆಗಲ್ಲ, ಅವ್ನ್ ದೊಡ್ಡ ವ್ಯಕ್ತಿ, ಅವ್ನ್ ಇರೋ ಜಾಗನೇನೆ ಆಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು. ಆದ್ರೆ ನಾನು ಅಸಾಲ್ಟ್ ಆಗ ಕೆಲ್ಸನ ಮಾಡಿಲ್ಲ. ಇನ್ನು ಅವ್ರ ಮಗ ಎಷ್ಟು ಮಾತ್ರ, ಅವ್ನು ಅಷ್ಟು ಹೈಟ್ ಇಂದ ಬಿದ್ದಿದ್ದಾನೆ, ಬಾಣ ಬೇರೆ ಚುಚ್ಕೊಂಡಿದೆ ಅಂತ ಹೇಳಿದಾರಲ್ವಾ, ಅದೇಂಗ್ ಅವ್ನ್ ಬದುಕ್ ಬಿಡ್ತಾನೆ. ನೀವೇನು ಭಯ ಪಡಬೇಡಿ, ಇನ್ ಕೇಸ್ ಅವನ ಹತ್ರ ಬಂದ್ರೆ ಕೂಡ ನಾನ್ ನೋಡ್ಕೊಳ್ತೀನಿ, ನೀವೇನು ಭಯ ಪಡಬೇಡಿ, ನೆಮ್ಮದಿಯಾಗಿ ಹೋಗಿ ಅಂತ ಹೇಳ್ತಾರೆ. ಆಯಮ್ಮ ಕೂಡ ಸರಿ ಯಜಮಾನ್ರೆ ನಾನು ಇನ್ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅಮ್ಮ ಮುಖದಲ್ಲಿ ಸ್ವಲ್ಪ ಭಯ ಕಾಣಿಸ್ತಾನೆ ಇದೆ. ಮೋಸ್ಟ್ಲಿ ಅವ್ರೇನಾದ್ರೂ ಬದುಕಿರ್ತಾರ ಮತ್ತೆ ಬರ್ತಾರ ಅಂತಾನೆ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆದ್ರೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೂ ಮುಂಚೆ ಆ ಪ್ರಿನ್ಸ್ ಚಂಗ್ ಬಂದು, ನಿಮ್ ಮಗ ಏನೋ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರಲ್ಲ, ಇದ್ ನನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಗಿಫ್ಟ್ ಎಲ್ಲ ಕೊಡ್ತಾರೆ. ಆಯಮ್ಮ ಕೂಡ ನೀವು ನನಗೆ ತುಂಬಾನೇ ಉಪಕಾರ ಮಾಡಿದೀರಾ, ಅದನ್ನ ನಾನು ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರು ಇರೋ ಜಾಗನ ತೋರಿಸ್ತಾರೆ. ಆ ಗಿಲ್ ಅಂತ ಒಬ್ರು ಇದ್ರಲ್ವಾ, ಅವ್ರು ಎಲ್ರು ಮಲಗಿರೋ ಟೈಮ್ ಆಗಿ ನೋಡ್ಬಿಟ್ಟು ನೈಟ್ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಕರೆಕ್ಟ್ ಆಗಿ ಇನ್ನೊಬ್ಬ ಬಂದ್ ನಿಂತ್ಕೊಳ್ತಾನೆ, ಹೆಂಗನ್ನೋನು, ಏನೋ ನೈಟ್ ಎಸ್ಕೇಪ್ ಆಗಕ್ ನೋಡ್ತಾ ಇದೀಯ ಅಂದಾಗ ಗಿಲ್ ಅನ್ನೋನ್ ಹೇಳ್ತಾನೆ, ನೀನು ಅದಕ್ಕೆ ತಾನೇ ಎದ್ದು ಹೊರಗಡೆ ಬಂದೆ, ಬಾರೋ ಇಬ್ರು ಸೇರಿ ಹೋಗೋಣ. ಇವ್ರು ಹೇಳೋ ತರ ಆ ಪ್ರಿನ್ಸ್ ಚಂಗ್ ನಾವ್ ಎದುರಾಕೊಳಕ್ ಆಗುತ್ತಾ, ಅವ್ನು ನಾವ್ ಅದ್ರಲ್ಲಿ ಏನಾದ್ರು ಮಾಡಕ್ ಆಗುತ್ತಾ, ಇವ್ರ ಜೊತೆ ಇದ್ರೆ ನಾವು ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಂದಾಗ ಈ ಗಿಲ್ಲನ್ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅಲ್ಲಂಗೆ ಕೆಳಗಡೆ ಬಿದ್ದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ, ನನ್ಗಿದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾರೆ. ಅಷ್ಟರಲ್ಲಿ ಗಿಲ್ಡ್ವಾಂಗ್ ಬಂದ್ಬಿಡ್ತಾನೆ, ಏನ್ ಮಾಮ ನಮ್ಮನ್ ಇದೇ ತರ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ, ನಮ್ಗೆ ಹೆಲ್ಪ್ ಮಾಡಲ್ವಾ ಅಂತ ಕೇಳಿದಾಗ ಗಿಲ್ ಕೂಡ ಹೇಳ್ತಾರೆ, ಪ್ರಿನ್ಸ್ ಚಂಗ್ ಅಂದ್ರೆ ಸಾಮಾನ್ಯವಾದವನಲ್ಲ, ಅದ್ರಲ್ಲೂ ಅವನು ರಾಜರ್ ಫ್ಯಾಮಿಲಿಗೆ ಸೇರಿರೋನು, ಅವನನ್ನೆಲ್ಲ ಎದುರಾಕೋ ಶಕ್ತಿ ನನಗಿಲ್ಲ, ನಮಗೂ ಅವನ್ಗೂ ಎಷ್ಟು ದೂರ, ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಕೇಳ್ತಾನೆ. ಇದಾದ್ಮೇಲೆ ಗಿಲ್ಡ್ವಾಂಗು ಏನು ಮಾತಾಡಕ್ಕಿಲ್ಲ, ಅವ್ರನ್ನ ಬಲವಂತವಾಗಿ ಇಲ್ಲಿ ಇರ್ಸ್ಕೊಳಕ್ ಕೂಡ ಅವ್ನಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಸ್ಟ್ರಾಂಗ್ ಆಗಿರೋ ಒಬ್ರು ಬೇಕಲ್ವಾ. ಇದಕ್ಕೂ ಮುಂಚೆ ಮೋಂಗೆ ಇದ್ರು, ಅವ್ರು ತುಂಬಾನೇ ಸ್ಟ್ರಾಂಗ್ ಆಗಿದ್ರು, ಅವ್ರ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿತ್ತು, ಅವ್ರ ಹಿಂದೆ ಜನ ಎಲ್ಲ ಇದ್ರು, ಏನೋ ಒಂದು ಕೆಲಸ ಮಾಡಿದ್ರು ಧೈರ್ಯವಾಗಿಂದ ಮಾಡ್ಬೋದು ಅಂತ. ಆದ್ರೆ ಈಗ ಸ್ಟ್ರಾಂಗ್ ಆಗಿ ಯಾರು ಇಲ್ವಲ್ಲ, ಯಾರನ್ನ ನಂಬಿರೋದು ಅಂತ ಹೇಳ್ಬಿಟ್ಟು ಅವ್ರಿಂದ ಹೋಗ್ತಾರೆ. ಗಿಲ್ಡ್ವಾಂಗು ಪಾಪ ಏನು ಮಾತಾಡಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಹೇಳ್ಬೇಕಂದ್ರೆ ಇಲ್ಲಿ ಇರೋರ್ ಪರಿಸ್ಥಿತಿ ಎಲ್ಲ ಅದೇ, ಹೇಳ್ಕೊಳಕ್ ಆಗದೆ ಸೈಲೆಂಟ್ ಆಗಿ ಮಲಗಿರ್ತಾರೆ, ಬಟ್ ಯಾರು ನಿದ್ದೆ ಮಾಡಿರೋದಿಲ್ಲ. ಈಗ ಬೆಳಗ್ಗೆ ಎದ್ಮೇಲೆನೆ ಇವ್ರಿಬ್ರು ಇತ್ರ ಓಡೋಗ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋದು. ಅಲ್ಲಿರೋರೆಲ್ಲ ಕೋಪದಲ್ಲಿ ಕೂತಿರ್ತಾರೆ, ಎಲ್ಲರೂ ಬೈಕೊಳ್ತಾ ಇರ್ತಾರೆ, ದ್ರೋಹಿಗಳು, ಒಂದ್ ಮಾತ್ ಕೂಡ ಹೇಳಿಲ್ಲ ನೋಡು, ಎಲ್ಲ ಹಂಗೆ ದೊಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾರೆ. ಈ ವಿಷಯನೆಲ್ಲ ಮೊಂಗೆ ಕೂಡ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ರಿಯಾ ಅವ್ರಿಗೋಸ್ಕರ ಎಲ್ಲ ಕುಕ್ ಮಾಡಿ ತಿನ್ಸ್ತಾ ಇರ್ತಾಳೆ. ಅವ್ರು ಕೂಡ ಹಂಗೆ ಆಕ್ಷನ್ ಮಾಡಿನೇ ಕೇಳ್ತಾರೆ, ನೀನ್ ತಿಂದಾಮ ಅಂತ. ರಿಯಾ ಕೂಡ ನಾನ್ ತಿಂದೆಪಾ, ನಾನ್ ಬೆಳಗ್ಗೆನೆ ಎಲ್ಲ ಅಡ್ಗೆ ಮಾಡಿಟ್ಬಿಟ್ಟೆ, ಏನಂದ್ರೆ ಸ್ವಲ್ಪ ಥಿಂಗ್ಸ್ ಇಲ್ಲ ಅಷ್ಟೇ. ಗಿಲ್ಡ್ವಾಂಗ್ ಯಾಕೆ ಈ ತರ ಮಾಡ್ತಾರೆ, ಹೆಣ್ಮಕ್ಳ ಹತ್ರ ಕೆಲಸ ಮಾಡಬಾರ್ದು, ಅಡ್ಗೆ ಮಾಡಬಾರ್ದು, ಡ್ರಿಂಕ್ಸ್ ಎಲ್ಲ ಎತ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ನನ್ನ ಬೈತಾನೆ ಇರ್ತಾರೆ. ಈ ಕೆಲ್ಸನೆಲ್ಲ ಬರೀ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಏನಿಲ್ಲ, ಹೆಣ್ಮಕ್ಳಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ನನ್ನ ಬೈತಾನೆ ಇರ್ತಾರೆ. ಹೆಣ್ಮಕ್ಳು ಈ ತರ ಅಡ್ಗೆ ಮನೆ ಕೆಲಸ ಮಾಡದೆ ಬೇರೆ ಏನ್ ಮಾಡ್ತಾರೆ ಅನ್ನೋ ವಿಷಯ ನನಗೆ ಗೊತ್ತೇ ಇಲ್ಲ, ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾತಾಡ್ತಾರೆ ಅಂತ ರಿಯಾ ಹೇಳ್ತಾ ಇದ್ರೆ, ಈ ಕಡೆ ಗಿಲ್ಡ್ವಾಂಗ್ ಅವ್ರ ಅಪ್ಪಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಏನಕ್ಕೆ ಗಿಲ್ಡ್ವಾಂಗ್ ಆತರ ಹೇಳ್ದ ಅಂತ. ಇನ್ನೊಂದ್ ಕಡೆ ಇವ್ರ ಈ ತರ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಕೋಪದಲ್ಲಿ ಕೂತಿರ್ತಾರೆ. ಆ ಜಾಗಕ್ಕೆ ಗವರ್ನರ್ ಬರ್ತಾರೆ. ಏನಪ್ಪಾ ನೈಟ್ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರ, ಎಲ್ಲರಿಗೂ ಚೆನ್ನಾಗಿ ನಿದ್ದೆ ಬಂತ ಅಂತ ಮಾತಾಡ್ಸ್ಕೊಂಡ್ ಬಂದವರು ಎಲ್ಲಿ ಗಿಲ್ಲು ಮತ್ತೆ ಹೆಂಗ್ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರೆ. ಇವ್ರಿಗಂಗೆ ಫುಲ್ ಕೋಪ ಬರುತ್ತೆ. ಅವ್ರ ನನ್ ಮಕ್ಳು ರಾತ್ರಿನೇ ಎದ್ದು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಅವರು ದ್ರೋಹಿಗಳು, ಹೌದು ನೀನೇನಕ್ಕೆ ಇಲ್ಲಿಗೆ ಬರ್ತೀಯಾ, ಇದೆಲ್ಲ ನಿನ್ನಿಂದ ತಾನೇ ಆಗಿದ್ದು ಅಂದಾಗ ಗವರ್ನರ್ ಹೇಳ್ತಾರೆ, ಏನಪ್ಪಾ ಹಿಂಗ್ ಮಾತಾಡ್ತೀರಾ, ಮೊಂಗೆನ ನಾನೇ ಅಲ್ವಾ ಕಾಪಾಡಿದ್ದು, ನಾನ್ ಪ್ರಾಣ ಕೊಟ್ಟು ಕಾಪಾಡಿದೀನಿ ಅಂದಾಗ ಮೊಂಗೆನ ಕಾಪಾಡ್ದೆ, ಈಗ ಇವನು ಇಲ್ಲ ಇವ್ರಿನ್ನೂ ಇಲ್ಲ, ಅವ್ರು ಬದುಕಿದಾರ ಸತ್ತಿದಾರ ಅಂತ ಕೂಡ ಗೊತ್ತಿಲ್ಲ, ನಾವ್ ಈ ತರ ಆಗೋದಕ್ಕೆ ನೀನೇ ತಾನೇ ಕಾರಣ, ನೀನ್ ಸಿಕ್ಕಾಕೋಬಾರ್ದು ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ನಮ್ಮನ್ನೆಲ್ಲ ಸಿಕ್ಕಾಕ್ಸ್ಬಿಟ್ಟು ನಮ್ಮನ್ನ ಈ ತರ ಒಂದು ಪರಿಸ್ಥಿತಿಗೆ ತಂದ್ಬಿಟ್ಟೆ, ನೀನು ಇನ್ಮೇಲೆ ಈ ಜಾಗಕ್ಕೆಲ್ಲ ಬರ್ಬೇಡ, ನಮ್ಗೆ ನಿನ್ ಮೇಲೆ ಕೂಡ ಡೌಟ್ ಆಗಿದೆ ಅಂತ ಹೇಳಿದ ತಕ್ಷಣ ಗವರ್ನರ್ಗ್ ಒಂಥರ ಆಗ್ಬಿಡುತ್ತೆ ಮುಖ. ಅಲ್ಲಿಂದ ಸೈಲೆಂಟ್ ಆಗಿ ಎದ್ದೋಗ್ಬೇಕು ಅಂತ ಹೋಗ್ತಾರೆ. ಆದ್ರೆ ಡೋರ್ ಹತ್ರ ಹೋದವರು ತಿರುಗಿ ಹೇಳ್ತಾರೆ, ಆದ್ರೆ ಒಂದ್ ಕಂಡ್ರೋ ನಾನ್ ನಿಮ್ ಜೊತೆ ಇರ್ಬೇಕಾದ್ರೆ ತುಂಬಾನೇ ಸಂತೋಷವಾಗಿದ್ದೆ, ಎಲ್ಲದನ್ನು ಮರಿಬಹುದು, ಆದ್ರೆ ನಿಮ್ ಜೊತೆ ಇದ್ದ ದಿನಗಳನ್ನ ಮಾತ್ರ ಮರೆಯಕ್ಕಾಗಲ್ಲ. ಇವ್ರಿಂಗ್ ಹೇಳ್ತಾ ಇರ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ನಡೆದಿದ್ದನ್ನ ತೋರಿಸ್ತಾರೆ. ಇವ್ರೆಷ್ಟೇ ಒಂದು ಹೈ ಪೋಸ್ಟ್ ಅಲ್ಲಿ ಗವರ್ನರ್ ಆಗಿದ್ರೆ ಕೂಡ ಮೊಂಗೆ ಜೊತೆ ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ತುಂಬಾನೇ ಸಂತೋಷವಾಗಿ ಸಾಧಾರಣವಾಗಿ ಇದ್ದಿರ್ತಾರೆ. ಯಾಕಂದ್ರೆ ಅವ್ರ ಈ ತರ ಒಂದು ಸ್ಟೇಜ್ ಬರೋದಕ್ಕೆ ಮೊಂಗೆನೆ ಕಾರಣ ಅಲ್ವಾ, ಅದರಿಂದ ಅವ್ರನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದ. ಹೇಳ್ತಾರೆ, ಈಗ ನಾನ್ ಮಾಡಿದ ತಪ್ಪೆ, ನಾನು ಅದನ್ನ ಅರ್ಥ ಮಾಡ್ಕೊಳ್ತೀನಿ, ಅದಕ್ ನಾನ್ ಸಾಯ್ಬೇಕನ್ನೋ ದಂಡನೆ ಕೊಟ್ರೆ ಕೂಡ ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಕಣ್ ತುಂಬಿಕೊಂಡು ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಗವರ್ನರ್ ನ ತೋರಿಸ್ತಾರೆ. ಅವ್ರ ಮನೆ ಮುಂದೆ ಫುಲ್ ಆಗಿ ಬ್ಲಡ್ ಆಗಿರೋ ಒಂದು ಬಟ್ಟೆ ಇರುತ್ತೆ. ಅವ್ರ ಅಸಿಸ್ಟೆಂಟ್ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಏನ್ ಸರ್ ಇದು ಅಂತ ಹೇಳಿದಾಗ ಗವರ್ನರ್ ಹೇಳ್ತಾರೆ, ಯಾರೋ ಇದು, ಯಾರ ಈ ತರ ಒಂದು ಬಟ್ಟೆ ಎತ್ಕೊಂಡ್ ಬಂದ ಮನೆ ಹತ್ರ ಹಾಕಿರೋದು, ನಿನಗ್ ವಿಷಯ ಗೊತ್ತಾ ಇಲ್ವಾ, ಯಾರ ಮನೆ ಹತ್ರ ಈ ತರ ಬ್ಲಡ್ ಆಗಿರೋ ಬಟ್ಟೆ ಇರುತ್ತೋ ಅವ್ರನ್ನೆಲ್ಲ ಸಾಯಿಸ್ತಾ ಇದಾರಂತೆ, ಮೊಂಗೆ ಕಡೆಯವರೇ ಇದನ್ನೆಲ್ಲ ಮಾಡ್ತಾ ಇರೋದು, ಮೊಂಗೆ ಸಾವ್ಗೆ ಯಾರೆಲ್ಲ ಕಾರಣನೋ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದಾರೆ, ಇದನ್ನ ಇಲ್ಲಿ ಯಾರು ಎತ್ಕೊಂಡ್ ಹಾಕಿದ್ರು ಅಂತ ಗೊತ್ತಿಲ್ವೇ, ಏನ್ ಮಾಡ್ತಾರೋ ಗೊತ್ತಿಲ್ವೇ ಅಂತ ತುಂಬಾನೇ ಗಾಬರಿಯಿಂದ ಹೇಳ್ತಾರೆ. ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಅಸಿಸ್ಟೆಂಟ್ ಒತ್ತೆ ಕಡೆವನು ಅಂತ ಕಾಣಿಸುತ್ತೆ. ಸ್ಟ್ರೇಟ್ ಆಗಿ ಅವನ ಹತ್ರ ಹೋಗ್ಬಿಟ್ಟು ಈ ವಿಷಯನ ಹೇಳ್ತಾನೆ. ಈ ತರ ಮೊಂಗೆ ಫ್ರೆಂಡ್ಸ್ ಎಲ್ಲ ಒಂದಾಗಿದ್ದಾರಂತೆ, ಮೊಂಗೆ ಸಾವ್ಗೆ ಯಾರೆಲ್ಲ ಕಾರಣನೋ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದಾರಂತೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಯಾಕಂದ್ರೆ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಲ್ಲ ಅಂತ ತುಂಬಾನೇ ಭಯದಿಂದ ಹೇಳ್ತಾ ಇರ್ತಾನೆ. ಒಂಥರ
ಒಂಥರ ಓತೆಗ್ ಭಯ ಪಡೋ ತರನೇ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಯಾರೋ ಒಂದು ನ್ಯೂಸ್ ನ ಹೇಳ್ತಾರೆ, ಏನ್ ವಿಷಯ ಅಂತ ಗೊತ್ತಿಲ್ಲ. ಎಲ್ಲರೂ ಸ್ಟ್ರೇಟ್ ಆಗಿ ಗವರ್ನರ್ ಮನೆಗೆ ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಇರೋ ಜಾಗ ಎಲ್ಲ ಫುಲ್ ಆಗಿ ಬ್ಲಡ್ ಆಗುತ್ತೆ. ತುಂಬಾನೇ ಗಾಬರಿಂದ ಹೋಗಿ ಯಾವ್ದೋ ಒಂದು ಬಾಕ್ಸ್ ನ ಓಪನ್ ಮಾಡ್ತಾರೆ. ಮೌರಿನೇ ಓಪನ್ ಮಾಡೋದು. ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ನಾಲ್ಗೆ ಇರುತ್ತೆ. ಅಷ್ಟು ಶಾಕ್ ಆಗ್ಬಿಡ್ತಾರೆ ಎಲ್ಲರೂ. ಏನೋ ಇದು ಅಂತ ಕೇಳಿದ್ರೆ ಮೌರಿ ಹೇಳ್ತಾನೆ, ಮೋಸ್ಟ್ಲಿ ಗವರ್ನರ್ದು ನಾಲ್ಗೆ ಅಂತ ಕಾಣುತ್ತೆ ಅಂದಿದ ತಕ್ಷಣ ಅಷ್ಟೇ ಅಸಿಸ್ಟೆಂಟ್ ಅಂತೂ ತುಂಬಾನೇ ಭಯ ಪಟ್ಬಿಡ್ತಾನೆ. ಆದ್ರೆ ಇದು ಗವರ್ನರ್ದಲ್ಲ ನಾಲ್ಗೆ. ಅವ್ರು ಇನ್ನು ಗಿಲ್ಡ್ವಾಂಗ್ ಅವ್ರ ಜೊತೆನೆ ಇರ್ತಾರೆ. ಅವ್ರು ತುಂಬಾನೇ ಬೇಜಾರಿಂದ ಹೊರಗಡೆ ಬಂದಿರ್ತಾರಲ್ವಾ, ಹೋಗ್ಬಿಡ್ತೀನಿ ಅಂತ. ಆಗ ಗಿಲ್ಡ್ವಾಂಗ್ ಹೊರಗಡೆ ಹೋಗ್ಬಿಟ್ಟು ಗವರ್ನರ್ ಹತ್ರ ಕೇಳ್ತಾರೆ, ನೀವ್ ನಮ್ಗೆ ಅಂತ ಒಂದು ಹೆಲ್ಪ್ ಮಾಡಿ, ನೀವೆಲ್ಲೂ ಹೋಗ್ಬಾರ್ದು, ನಮ್ ಜೊತೆನೆ ಇರ್ಬೇಕು ಅಂತ ಕೇಳಿರ್ತಾರೆ. ಸೊ ಗವರ್ನರ್ ಕೂಡ ಇವ್ರ ಜೊತೆ ಸೇರ್ಕೊಂಡು ಈ ತರ ಒಂದು ಪ್ಲಾನ್ ನ ಮಾಡಿದ್ದಾರೆ. ಈಗ ಗವರ್ನರ್ ಹೇಳ್ತಾರೆ, ಹಂಗಾದ್ರೆ ನಾನು ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ಬೇಕಾ, ನಿಮ್ ಜೊತೆನೆ ಇರ್ಬೇಕು ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡಿ, ಇದು ಚೆನ್ನಾಗೇ ಇದೆ. ಇನ್ಮೇಲೆ ನಾನು ಸಾಯೋದಿದ್ರೆ ಕೂಡ ಇಲ್ಲೇ ಸಾಯ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷವಾಗಿ ಅವ್ರ ಜೊತೆ ಇರ್ತಾರೆ. ಈಗೆಲ್ಲ ಕುತ್ಕೊಂಡು ಯಾವ ತರ ಪ್ಲಾನ್ ಮಾಡೋದು ಅಂತ ಮಾತಾಡ್ತಾ ಇರ್ತಾರೆ. ಹಾಗೆ ಗ್ಯಾಂಗ್ ಅಲ್ಲಿ ಇರ್ತಾರಲ್ಲ ಸ್ವಾಮೀಜಿ ತರ ವೇಷ ಹಾಕೊಂಡಿದ್ರಲ್ವಾ, ಅವ್ರು ಹೇಳ್ತಾರೆ, ಅವ್ರ ಕಡೆ ಆದ್ರೆ ತುಂಬಾ ಜನ ಇದ್ದಾರೆ, ನಾವು 3 ಜನ ಇದೀವಿ, ಅವ್ರನ್ನ ಎದುರ್ಸಕ್ ಆಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಡ್ವಾಂಗ್ ಹೇಳ್ತಾನೆ, ಏನ್ ಮಾಮ 3 ಜನ ಅಂತೀರಾ, ನಾನು ಇದೀನಲ್ವಾ, ಟೋಟಲ್ 4 ಜನ ಅಲ್ವಾ ಅಂದಾಗ ಅವ್ರು ಹೇಳ್ತಾರೆ, ಏ ಗಿಲ್ಡ್ವಾಂಗ್ ನೀನ್ ಸುಮ್ನೆ ಮಾತಾಡ್ಬೇಡ್ವೋ, ಅವತ್ ಹ್ಯಾಂಡ್ ರೆಸ್ಲಿಂಗ್ ಮಾಡ್ದಾಗ್ಲೇ ನೀನ್ ಸೋತೋಗ್ಬಿಟ್ಟೆ, ಇವಾಗ ನಿನ್ನ ನಂಬ್ಕೊಂಡ್ ನಾವ್ ಇತರ ಎಲ್ಲ ಮುಂದೆ ಹೋಗಕ್ಕಾಗುತ್ತಾ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಏನ್ ಮಾಮ ಹಿಂಗಂದ್ಬಿಟ್ರಿ, ಬೇಕಂದ್ರೆ ಬನ್ನಿ ಇವಾಗ ಒಂದ್ ಗೇಮ್ ನ ಆಡೋಣ ಅಂತ ಕರೀತಾನೆ. ಅದಕ್ಕೆ ಅಲ್ಲಿರೋರು ಹೇಳ್ತಾರೆ, ಅವತ್ ನಿನ್ ಹೋದ್ರೆ ಹೋಗ್ಲಿ ಪಾಪ ಅಂತ ನಾನ್ ಬಿಟ್ಕೊಟ್ಟೆ, ನೀನ್ ವಿನ್ ಆಗ್ಲಿ ಅಂತ, ಸರಿ ಬಾರೋ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಅಲ್ಲಿಬ್ರು ಸ್ಟಾರ್ಟ್ ಮಾಡ್ತಾರೆ. ಈ ಸತಿ ಗಿಲ್ಡ್ವಾಂಗ್ ನ ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಸ್ಟ್ರಾಂಗ್ ಆಗಿದ್ದಾನೆ. ಅವನಂತೂ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಇದನ್ನ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರು, ಏನ್ ಇವನು ಆಕ್ಟಿಂಗ್ ಮಾಡ್ತಾ ಇದ್ದಾನ ಹೆಂಗೆ, ಇಷ್ಟೊತ್ತಿಗೆ ಗಿಲ್ಡ್ವಾಂಗ್ ನ ಬೀಳ್ಸ್ಬಿಡ್ಬೋದಾಗಿತ್ತು, ಇನ್ನ ಏನ್ ಮಾಡ್ತಾ ಇದ್ದಾನೆ ಇವನು ಅಂತ ನೋಡ್ತಾ ಇರ್ತಾರೆ. ಆಗ ಪಕ್ಕದಲ್ಲಿರೋರು ಹೇಳ್ತಾರೆ, ಅವ್ನ್ ಮಾಡೋದ್ ನೋಡಿದ್ರೆ ಆಕ್ಟಿಂಗ್ ಮಾಡೋ ತರ ಇಲ್ವೇ, ನಿಜವಾಗ್ಲೂ ಗಿಲ್ಡ್ವಾಂಗ್ ಸ್ಟ್ರಾಂಗ್ ಆಗಿದ್ದಾನೇನೋ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇವ್ರು ಗೇಮ್ ಆಡೋದನ್ನ ತೋರಿಸ್ತಾರೆ ನೋಡಿ, ಗಿಲ್ಡ್ವಾಂಗ್ ನ ಶೇಕ್ ಮಾಡಕ್ಕೂ ಆಗ್ತಾ ಇಲ್ಲ, ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಇದನ್ನ ಮೋಂಗೆ ಮತ್ತೆ ರಿಯಾ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮೋಂಗೆಗಂತೂ ಒಂದ್ ಕಡೆ ಸಂತೋಷ ಆಗುತ್ತೆ, ಮೋಸ್ಟ್ಲಿ ಗಿಲ್ಡ್ವಾಂಗ್ ಅವ್ನ್ ಪವರ್ ವಾಪಸ್ ಬಂದ್ಬಿಡ್ತಾ ಅಂತ. ರಿಯಾ ಅಂತ ಅವನನ್ನ ಕಣ್ ಹಾರಿಸದೆ ನೋಡ್ತಾ ಇರ್ತಾಳೆ, ಅಪ್ಪ ಏನ್ ಸೂಪರ್ ಆಗಿ ಆಡ್ತಾ ಇದ್ದಾನೆ ಇವನು ಅಂತ. ಆದ್ರೂ ಗಿಲ್ಡ್ವಾಂಗ್ ತಕ್ಷಣ ಹತ್ರ ಸೋಲ್ಸ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಅವ್ನು ಆಡಿರೋದು. ಈಗ ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಕೈನಂಗ್ ಅಂತಾನಷ್ಟೇ, ಅವ್ನ್ಗೆ ಗೊತ್ತಿಲ್ಲದೆ ಒಂದ್ ಫೋರ್ಸ್ ಬಂದ್ಬಿಡುತ್ತೆ. ಅವ್ರಂತೋಗಿ ಹಾರ್ಕೊಂಡು ಕೆಳಗಡೆ ಬಿದ್ದೋಗ್ತಾರೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಏನ್ ಗಿಲ್ಡ್ವಾಂಗ್ ಸೂಪರ್ ಆಗಿ ಸ್ಟ್ರಾಂಗ್ ಆಗಿಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ, ಅಸಾಲ್ಟ್ ಆಗಿ ಅವ್ರನ್ನ ಎತ್ತಂಗೆ ಬಿಸಿರ್ ಬಿಟ್ಟೆ ಅಂತ ಹೊಗಳ್ತಾ ಇರ್ತಾರೆ. ಇದಾದ್ಮೇಲೆ ಒಳಗಡೆ ರಿಯಾ ಮೋಂಗೆಗೆ ತಿನ್ನಿಸ್ತಾ ಇರ್ಬೇಕಾದ್ರೆ ಅವಳು ಕೇಳ್ತಾಳೆ, ಅಪ್ಪಾಡಿ ಗಿಲ್ಡ್ವಾಂಗ್ಗೆ ಎಷ್ಟು ಶಕ್ತಿ ಇದೆ ಅಪ್ಪಾಜಿ, ಅವ್ರು ಚಿಕ್ಕವಾಗಿಂದನು ಹಿಂಗೇನಾ ಅಂತ ಕೇಳ್ತಾಳೆ. ಅದಕ್ ಮೋಂಗೆ ಗಿಲ್ಡ್ವಾಂಗ್ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡ್ತಾರೆ. ಅವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ಮರ ತುಂಡನ ಮುರಿಯಕ್ಕೆ ಟ್ರೈ ಮಾಡಿದ್ದು, ಕಲ್ ಬೀಸಿದ್ದು ಅದನ್ನೆಲ್ಲ ಯೋಚನೆ ಮಾಡಿ ನೋಡ್ತಾರೆ. ಮೋಸ್ಟ್ಲಿ ಅವ್ನ್ ಪವರ್ ಫುಲ್ ಆಗಿ ಬಂದ್ಬಿಟ್ಟಿದೆ ಅಂತ ಇವ್ರು ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಹೋತೆಕ್ ನ ತೋರಿಸ್ತಾರೆ. ಅವ್ನ್ಗೆ ಸಾವ್ ಭಯ ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ಬೇಕಂತ ಇವರೆಲ್ಲ ಟ್ರೈ ಮಾಡ್ತಾ ಇರೋದಲ್ವಾ. ಅದಕ್ಕಂತ ಅವ್ರ ಮನೆ ಒಳಗಡೆ ಹಾವ್ ಬಿಡೋದು, ಅವ್ನು ಹೊರಗಡೆ ಎಲ್ಲರೂ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಅವರಲ್ಲಿ ಒಬ್ಬರಿಗೆ ಪಾಯ್ಸನ್ ಏನ್ ಹಾಕೊಟ್ಟಿದಾರೇನೋ, ಅವ್ನ್ ಭಯಲ್ಲಿ ಹಂಗೆ ನೊರೆ ಬಂದು ಸತ್ತೋಗ್ತಾನೆ. ಇದನ್ನ ನೋಡಿ ಹೋತೆಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಇನ್ನು ಮೊಂಗೆ ಜನ ಎಲ್ಲ ಹೊರಗಡೆ ಸುತ್ತಾ ಇದಾರೆ. ಮೊಂಗೆ ಸತ್ತಿದ್ದಕ್ಕೆ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದಾರೆ ಅಂತ ಇವ್ನ್ ತುಂಬಾನೇ ಭಯ ಪಡ್ತಾನೆ. ಅದಾದ್ಮೇಲೆ ಅವನು ಮತ್ತೆ ಮೌರಿ ಹೊರಗಡೆ ಬರ್ಬೇಕು ಅಂತ ನೋಡಿದಾಗ ಯಾರೋ ಕತ್ತಿನ ಬೀಸ್ತಾರೆ. ಅದ್ ಬಂದ್ ಇವ್ನ್ ಪಕ್ಕದಲ್ಲೇ ಚುಚ್ಕೊಳ್ಳುತ್ತೆ. ಅಷ್ಟೇ, ಇದನ್ನ ನೋಡಿ ಅಂತ ತುಂಬಾನೇ ಭಯ ಪಟ್ಬಿಡ್ತಾನೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟ್ರೈಟ್ ಆಗಿ ಪ್ರಿನ್ಸ್ ಚಂಗ್ ಹತ್ರ ಹೋಗ್ತಾನೆ. ಆದ್ರೆ ಅಲ್ಲಿ ಪ್ರಿನ್ಸ್ ಚಂಗ್ ಇವ್ರನ್ನ ನಾಯಿ ತರ ಕೂಡ ಟ್ರೀಟ್ ಮಾಡ್ತಾ ಇಲ್ಲ, ತುಂಬಾನೇ ಕೇವಲವಾಗಿ ನೋಡ್ತಾನೆ. ಹೋತೆಕ್ ನ ನೋಡ್ಬಿಟ್ಟು, ನೀನ್ ಸ್ವಲ್ಪ ಹೊರಗಡೆ ಹೋಗು, ನಿನ್ ಅಸಿಸ್ಟೆಂಟ್ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೋತೆಕ್ ನ ಹೊರಗಡೆ ಕಳಿಸ್ಬಿಡ್ತಾರೆ. ಅವ್ನಿಗಂತೂ ತುಂಬಾನೇ ಕೋಪ ಬರುತ್ತೆ. ನನ್ನ ಹತ್ರ ಬಿಟ್ಟು ನನ್ನ ಅಸಿಸ್ಟೆಂಟ್ ಹತ್ರ ಏನ್ ಇವ್ನಿಗ್ ಮಾತು ಅಂತ ಹೇಳ್ಬಿಟ್ಟು ಹಂಗೆ ಹೊರಗಡೆ ಹೋಗ್ತಾನೆ. ಇಲ್ಲಿ ಪ್ರಿನ್ಸ್ ಚಂಗ್ ಕೇಳ್ತಾರೆ, ಹೌದು ನಿನ್ಗೂ ಮತ್ತೆ ಹೋತೆಗೆ ಹೆಂಗ್ ಪರಿಚಯ, ಅವನ ಹತ್ರ ಹೆಂಗ್ ಸಿಕ್ಕಾಕೊಂಡೆ ನೀನು ಅಂತ ಕೇಳಿದಾಗ ಈ ಮೌರಿ ಏನೋ ಹೇಳ್ತಾನೆ, ಆಕ್ಚುಲಿ ಏನಂದ್ರೆ ಇವನು ಸ್ಲೇವ್ಸ್ ತರ ಜನಗಳನ್ನ ಮಾರಾಟ ಮಾಡ್ತಾನಲ್ಲ, ಆ ಜಾಗದಲ್ಲಿ ಮೌರಿ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ನನ್ನನ್ನ ಒಂದ್ ಕಳಿಸ್ದಾಳಾಗಿ ನಿಮ್ ಜೊತೆನೆ ಇಟ್ಕೊಳ್ಳಿ ಅಂತ ಕೇಳಿರ್ತಾನೆ. ಆದ್ರೆ ಹೋತೆಕ್ ಇವನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರ್ತಾನೆ. ನಾನ್ ಬರೀ ಅವ್ರ ಹತ್ರ ಕೆಲ್ಸದಾಳಾಗಿರ್ಬೇಕು ಅಂತ ಕೇಳ್ದೆ, ಆದ್ರೆ ಅವರು ನನ್ಗೆ ಈ ತರ ಅಸಿಸ್ಟೆಂಟ್ ಆಗಿರಕ್ಕೆ ಅಂತ ಒಂದ್ ಪೋಸ್ಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಕೆಲ್ಸ ಎಲ್ಲ ಕೂಡ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ನನ್ಗೆ ಗುರು ತರ ಅಂತ ಹೇಳ್ತಾನೆ. ಅಂದ್ರೆ ಇವನು ಹೋತೆಕ್ ನ ಬಿಟ್ಕೊಡ್ದೇನೆ ಮಾತಾಡ್ತಾನೆ. ಅವ್ನ್ಗೆ ಇವನು ವಿಶ್ವಾಸವಾಗೇ ಇರ್ತಾನೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ಮತ್ತೆ ಅವ್ರ ಗ್ಯಾಂಗ್ ನ ತೋರಿಸ್ತಾರೆ. ಅವ್ರ ನೆಕ್ಸ್ಟ್ ಪ್ಲಾನ್ ನ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ. ಅವ್ರು ಏನ್ ಪ್ಲಾನ್ ಮಾಡಿದ್ರು ಇನ್ನು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಸೀರೀಸ್ ಅಂತ ನಾವು ಮುಂದಕ್ಕೆ ನೋಡೋಣ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಪಾರ್ಟ್ 7 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.